ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ನಮ್ಮ ಹೃದಯಪೂರ್ವಕ ಪ್ರಣಾಮಗಳನ್ನು ತಿಳಿಸೋಣ. ಹಾಗೆ ನಮಗೆ ಇಂಥ ಒಳ್ಳೆ ವೇದಿಕೆ ಮಾಡಿಕೊಟ್ಟಿದ್ದಂಥ ಮಹಾವತಾರ್ ಫೌಂಡೇಶನ್ ಆ ವ್ಯವಸ್ಥಾಪಕರಾದ ರಂಗಸ್ವಾಮಿ ಅವರಿಗೆ, ಮತ್ತೆ ಈ ಆಂಕರ್ ಮಾಡೋ ಉಮಾದೇವಿ ಅವರಿಗೆ, ಮಧುರಾ ಮೇಡಮ್ ಅವರಿಗೆ, ಮತ್ತೆ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಪ್ರಣಾಮ. ಥ್ಯಾಂಕ್ ಯು ಸರ್. ಇವತ್ತು ನಮಗೆ ಇಂಥ ವೇದಿಕೆ ಮಾಡಿಕೊಟ್ಟಿದ್ದ ವಿಷಯ ಹೇಳಿ ಸರ್. ವಿಷಯ ನಮಗೆ ಇವತ್ತು ಕೊಟ್ಟಿದ್ದು ಪ್ರಕೃತಿ ಅಂದ್ರೆ ಏನು, ಪ್ರಕೃತಿನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಪ್ರಕೃತಿನ ಯಾವ ರೀತಿ ನಾವು ಕಾಪಾಡ್ಕೋಬೇಕು ಎಂಬುದು. ಅದಕ್ಕಿಂತ ಮುಂಚೆ ಈ ಧ್ಯಾನಕ್ಕೆ ಬಂದಿದ್ದವರೆಲ್ಲರಿಗೂ ಏನಾದರೂ ಸಂಶಯಗಳಿದ್ರೆ ಆ ಸಂಶಯಗಳನ್ನು ಕೇಳೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಹಾಕ್ತಾರೆ. ಅದಕ್ಕಾಗಿ ನಾನೇ ಆ ಸಂಶಯ ಹೇಳಿ ಅದನ್ನ ಕ್ಲಿಯರ್ ಮಾಡ್ತೀನಿ. ಈಗ ನಾವು ಈ ಧ್ಯಾನಕ್ಕೆ ಯಾರಿಗಾದ್ರೂ ಹೇಳಬೇಕು ಅಂತಂದ್ರೆ ನಾವ್ ಏನ್ ಮಾಡ್ತೀವಿ? ಕೈ ಕಾಲಿಂಗ್ ಕಟ್ಟಾಕಿ ಕಣ್ಣು ಮುಚ್ಕೊಳ್ಳಿ, ನಿಮ್ಮ ಉಸಿರಾಟವನ್ನು ಗಮನಿಸಿ ಅಂತ ಹೇಳಿ ಹೇಳೋದಕ್ಕೆ ಬಹಳ ಈಸಿ ಆಗಿರುತ್ತೆ. ಆದ್ರೆ ಅವ್ರಿಗೆ ಬಹಳ ಕಷ್ಟ. ಏನು ಆಲೋಚನೆಗಳು ಬರ್ತಾನೆ ಇರ್ತಾವ. ಹೇಗಪ್ಪ ಇದು ಆಲೋಚನೆಗಳು ಬರ್ತಾ ಇದಾವ ಅಂತ ಕೇಳಿದ್ರೆ, ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ, ಎಲ್ಲ ಸರಿ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ? ಮತ್ತೆ ಇನ್ನ ಯಂಗ್ ಜನರೇಷನ್ಗೆ ಹೀಗೆ ಹಾಕೊಡ್ಬೇಕು. ಕೆಲವರು ಹೇಳ್ತಾರ ಧ್ಯಾನ ಮುದ್ರೆ ಅಂದ್ರೆ ಇದಲ್ವಾ, ಹೀಗೆ ಕೊಡ್ಬೇಕಲ್ಲ, ನಾವು ಈ ಪದ್ಧತಿಯಲ್ಲಿ ಹಾಕಿ ಹೀಗೆ ಯಾಕೆ ಮಾಡ್ಬೇಕು, ಕಾಲು ಯಾಕೆ ಕಟ್ಟಾಕ್ಬೇಕು, ಕಣ್ಣು ಯಾಕೆ ಮುಚ್ಚಬೇಕು, ಕಣ್ಣು ತಕ್ಕೊಂಡು ಯಾಕೆ ಮಾಡಬಾರ್ದು, ಇಂಥವೆಲ್ಲ ಸಂಶಯಗಳು ಇರ್ತಾವಲ್ಲ, ಅವರಲ್ಲೇ ಇಟ್ಕೊಂಡಿರ್ತಾರ ಪಾಪ. ಸೊ ಅದು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ಒಂದು 5 ನಿಮಿಷದಲ್ಲಿ. ಈಗ ನಮ್ಮ ಗುರುಗಳಾದ ಪತ್ರಿಜಿ ಅವರು ಕೂಡ ಮೊದಲು ಧ್ಯಾನ ಹೀಗೆ ಮಾಡ್ತಾ ಇದ್ರು. ಆದ್ರೆ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ನಮ್ಮದು ಬ್ರೈನ್ ಏನೈತಲ್ಲ, ಇದು ನಾರ್ಮಲ್ ಮೈಂಡ್, ಅವ್ರದ್ದು ರಿಸರ್ಚ್ ಮೈಂಡ್. ಅವರು ಈ ರೀತಿ ಮಾಡುವಾಗ ಒಂದು 10% ಎನರ್ಜಿ ಕೈಗಳಿಂದ ಹೋಗ್ತಾ ಇರೋದು ಅಬ್ಸರ್ವ್ ಮಾಡಿದ್ರು. ಕಾಲು ಅದೇ ನಾರ್ಮಲ್ ಆಗಿ ಕ್ರಾಸ್ ಮಾಡಿಲ್ದಂಗೆ ಕೂತ್ರೆ 10% ಎನರ್ಜಿ ಕಾಲುಗಳಿಂದ ಹೋಗೋದು ಅಬ್ಸರ್ವ್ ಮಾಡಿದ್ರು. ಕಣ್ಣು ತೆಗೆದು ಮಾಡಿದ್ರೆ 80% ಎನರ್ಜಿ ಹೋಗ್ತಾ ಇದೆ. ಸೊ ವೈ ಶುಡ್ ವಿ ವೇಸ್ಟ್ ವಿತ್ ಸೋ ಮಚ್ ಆಫ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ವಿ ಆರ್ ಟೇಕಿಂಗ್ ಇನ್ ದ ಮೆಡಿಟೇಷನ್? ವೇಸ್ಟ್ ಮಾಡಬಾರ್ದು. ಅದಕ್ಕಾಗಿ ಕೈಗಳು ಮತ್ತೆ ಹೀಗೆ ಇಟ್ಕೊಂಡು ಮಾಡಿದ್ಮೇಲೆ ಅವ್ರಿಗೆ 10% ಉಳಿತಾಯ ಗೊತ್ತಾಯ್ತು. ಕಾಲು ಕ್ರಾಸ್ ಮಾಡಿದ್ರೆ 10% ಉಳಿತಾಯ ಗೊತ್ತಾಯ್ತು. ಕಣ್ಣು ಮುಚ್ಕೊಂಡು ಮಾಡಿದ್ರೆ 80% ಗೊತ್ತಾಯ್ತು. ಸೊ 80 + 10 + 10 100% ನಮ್ಮಲ್ಲೇ ಇರುತ್ತೆ ಅಂತೇಳಿ ಈ ರೀತಿ ಮಾಡ್ಕೊಳ್ಳಿ ಅಂತ ಒಂದು ರಿಸರ್ಚ್ ಮೂಲಕ ಹೇಳಿದಾರ. ಅದಕ್ಕಾಗಿ ನಾವು ಏನು ಆರ್ಗ್ಯುಮೆಂಟ್ ಬೇಡ. ಆ ಧ್ಯಾನ ಅಂದ್ರೆ ಹೀಗೆ ಮಾಡ್ಬೇಕು, ಧ್ಯಾನ ಮುದ್ರೆಂದು ಇಳಿದು ಭಗವದ್ಗೀತೆನಲ್ಲಿ ಹೇಳಿದಾರ, ಅವ್ರು ಹೇಳಿದಾರ, ಈ ಸ್ವಾಮಿಗೆ ಎಲ್ಲದೂ ಕರೆಕ್ಟೇ. ಆದ್ರೆ ನಮ್ಮಲ್ಲಿ ಬೇಸ್ಟ್ ಆಗ್ಲಿಲ್ದಂಗೆ ನೋಡ್ಕೊಳ್ಳಕ್ಕೆ ನಮ್ಮ ಗುರುಗಳು ರಿಸರ್ಚ್ ಮಾಡ್ಕೊಂಡು ಹೇಳಿದ್ದಾರೆ. ಇನ್ನ ಇದಾಯ್ತು. ಕಣ್ಣು ಮತ್ತೆ ನಾವು ಧ್ಯಾನ ಮುಗಿದ ಮೇಲೆ ಹೀಗೆ ಇಟ್ಕೊಂಡು ತೆಗಿತೀವಲ್ಲ, ಅದ್ಯಾಕೆ ಮಾಡ್ಬೇಕು? ಕಣ್ಣು ಸಡನ್ ಆಗಿ ನಾವು ತೆಗೆದೀವಿ ಅಂದ್ಕೊಳ್ಳಿ, 100% ಎನರ್ಜಿ ನಮಗೆ ಬಂದಿದ್ದೆಲ್ಲ ಹೋಗ್ಬಿಡುತ್ತೆ. ಈಗ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಈಗ ಯಾರೋ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇರ್ತಾರ. ಅವ್ರಿಗೆ ಏನೋ ಡಿಸ್ಟರ್ಬ್ ಮಾಡ್ಬೇಕಂತೇಳಿ ಯಾರಾದ್ರೂ ಅವ್ರ ಮುಂದೆ ಬಂದ್ರೆ ಅವ್ರ ಕಣ್ಣು ತೆಗೆದ್ರೆ ಏನಾಗುತ್ತೆ? ಅವ್ರಿಗೆ ಭಸ್ಮ ಆಗೋಗ್ತಾರೆ. ಅಂದ್ರೆ ಇವ್ರಿಗೆ ಎನರ್ಜಿಯಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ ಅದೇ ರೀತಿಯಲ್ಲಿ ನಾವು ಧ್ಯಾನದಲ್ಲಿ ತಗೊಂಡಿದ್ದ ಎನರ್ಜಿ ನಾವು ಸಡನ್ ಆಗಿ ಕಣ್ಣು ತೆಗೆದ್ರೆ ಆ ಎನರ್ಜಿ ಎಲ್ಲ ಹೋಗ್ಬಿಡುತ್ತೆ ಅಂಥೇಳಿ, ಅದು ನಾವು ಜಸ್ಟ್ ಧ್ಯಾನ ಮುಗಿದ ಮೇಲೆ ಈ 2 ಕೈಯನ್ನು ಕಣ್ಣಿನ ಮೇಲೆ ಇಟ್ಕೊಂಡ್ರೆ ಒಂದು 5 ಸೆಕೆಂಡ್ ಕಾಲದಲ್ಲಿ ನಮಗೆ ಬಂದಿದ್ದ ಎನರ್ಜಿ ಎಲ್ಲ ನಮ್ಮ ಬಾಡಿ ಒಳಗೆ ಹೋಗುತ್ತೆ. ಮತ್ತೆ ನಾವು ಕೈಯನ್ನೇ ಯಾಕೆ ನೋಡ್ಬೇಕು ಅಂತಂದ್ರೆ, ಈ ರೀತಿಯಲ್ಲಿ ನೀವು ಧ್ಯಾನ ಮಾಡಿದಾಗ ಒಂದು 5-10% ಎನರ್ಜಿ ಕೈಗಳಿಗೆ ಬಂದಿರುತ್ತೆ. ಆ ಎನರ್ಜಿ ಕೂಡ ಕಣ್ಣು ಅಬ್ಸರ್ವ್ ಮಾಡಿಕೊಂಡು ನಮ್ಮ ಬಾಡಿ ಒಳಗೆ ಕಳಿಸುತ್ತೆ. ಅದಕ್ಕಾಗಿ ನಾವು ಈ ಸಿಸ್ಟಮ್ ನಾವು ಫಾಲೋ ಮಾಡಲೇಬೇಕು. ನಿಮ್ಗೆ ಏನಾದರೂ ಸಂಶಯ ಇದ್ರೆ ಇದು ಕ್ಲಿಯರ್ ಆಗಿದೆ. ಓಕೆ ಮಾಸ್ಟರ್ಸ್. ಇನ್ನ ನೆಕ್ಸ್ಟ್, ಕೆಲವರಿಗೆ ಏನೋ ಭುಜದ ನೋವು, ಇಲ್ಲ ತಲೆನೋವು, ಇಲ್ಲ ಹೊಟ್ಟೆ ನೋವು ಏನೋ ಬಂದಿರುತ್ತೆ ಧ್ಯಾನ ಮಾಡುವಾಗ. ಇದೇನಪ್ಪಾ ಉಮಾದೇವಿ ಮೇಡಮು ಎಲ್ಲ ಹೋಗ್ತಾವಂತ ಹೇಳಿದ್ರು, ಇದೇನೋ ಹೊಸದಾಗಿ ಬರ್ತಾ ಇದೆಯಲ್ಲ ಅಂತ ಹೇಳಿ ಅವರಿಗೆ ಸಂಶಯದಲ್ಲಿ ಕೇಳಿದ್ರೆ ಏನು ಅನ್ಕೊಂತಾರೋ ಅಂತ ಹೇಳಿ ಕೇಳೋದಿಲ್ಲ. ಆದ್ರೆ ನಾನು ಕ್ಲಾರಿಫೈ ಮಾಡ್ತಾನೆ ನೋಡಿ. ಈಗ
ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ, ಕಾಸ್ಮಿಕ್ ಎನರ್ಜಿ, ವಿಶ್ವಮಯ ಪ್ರಾಣಶಕ್ತಿ ನಮ್ಮ ಶರೀರದೊಳಗೆ ಬರ್ತಾ ಇದೆ. ಆ ಬಂದಿದ್ದ ಶಕ್ತಿ ಜಾಗ ಬೇಕಲ್ಲ, ಎಲ್ಲ ಟಾಕ್ಸಿನ್ಸ್ ನೆಗೆಟಿವ್ಸ್ ಎಲ್ಲ ತುಂಬಿಕೊಂಡಿದ್ದೆ ನಮ್ಮ ಶರೀರದಲ್ಲಿ. ಮತ್ತೆ ಅದೇನ್ ಮಾಡುತ್ತೆ, ಇದೆಲ್ಲ ವೆಕೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನನಗೆ ಜಾಗ ಇರುತ್ತೆ ಅಂತ ಹೇಳಿ ಆ ಟಾಕ್ಸಿನ್ಸ್ ನೆಗೆಟಿವ್ಸ್ ಏನು ನೋವುಗಳು ಇದಾವೆ, ಡಿಸೀಸಸ್ ಇದಾವೆ, ಅದೆಲ್ಲ ಹೊರಗೆ ಹಾಕೋದಿಕ್ಕೆ ಒಂದು ಪ್ರಯತ್ನ ನಡೀತಾ ಇರುತ್ತೆ. ಅವು ಹೊರಗೆ ಹೋಗುವಾಗ ನಮಗೆ ಈ ಭುಜದ ನೋವು ಬರ್ಬೋದು, ತಲೆ ನೋವು ಬರ್ಬೋದು, ಹೊಟ್ಟೆ ನೋವು ಬರ್ಬೋದು, ಇದೆಲ್ಲ ಜಸ್ಟ್ ಇಟ್ ರಿಮೈನ್ಸ್ ಓನ್ಲಿ ಒಂದು ಅರ್ಧ ನಿಮಿಷ ಇಲ್ಲ 1 ನಿಮಿಷ ಇರುತ್ತೆ. ಆಮೇಲೆ ಅದು ಏನು ಇರೋದಿಲ್ಲ. ಅದಕ್ಕಾಗಿ ಮತ್ತೆ ಮೆಡಿಸಿನ್ ತಗೊಳ್ಳೋದು, ಮತ್ತೆ ನಿಮ್ಮ ಭಾವನೆಯಲ್ಲಿ ಏನಪ್ಪಾ ಇದು ಸೈಡ್ ಎಫೆಕ್ಟ್ಸ್ ಏನಿಲ್ಲ ಆಯ್ತಾ, ಸೈಡ್ ಎಫೆಕ್ಟ್ಸ್ ಧ್ಯಾನದಲ್ಲಿ ಏನೂ ಬರೋದಿಲ್ಲ. ಅದಕ್ಕಾಗಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅದು ಜಸ್ಟ್ ಒಂದು 2 days 3 days ಆಗುತ್ತೆ, ಅಷ್ಟು ಬಿಟ್ರೆ ಅದು ಕಂಟಿನ್ಯೂಸ್ ಆಗಿ ಏನೂ ಇರೋದಿಲ್ಲ. ಅಂದ್ರೆ ಏನು, ನಮ್ಮ ಬಾಡಿ ಒಳಗಿರುವ ಟಾಕ್ಸಿನ್ಸ್ ನೆಗೆಟಿವ್ಸ್ ಎಲ್ಲ ಹೋಗ್ಬಿಟ್ರೆ ವಿಲ್ ಬಿ ಫ್ರೀ ಫ್ರಮ್ ಆಲ್ ದೆಮ್. ಓಕೆ, ಅದಕ್ಕಾಗಿ ಅದು ಬರುತ್ತೆ. ಇನ್ನ ಅನುಭವಗಳು, ಉಮಾದೇವಿ ಮೇಡಮ್ ಅವರು ಸುಮಾರು 1 ವರ್ಷದಿಂದ ಧ್ಯಾನ ಮಾಡ್ತಿದ್ದಾರೆ. ಬೇರೆಯವರು ಯಾರೋ ಹೊಸಬರು ಬಂದ್ರು, 3 ತಿಂಗಳಾಯ್ತು, ನನಗೆ ಪತ್ರಿಕೆ ಕಂಡ್ರು, ನನಗೆ ಆಶೀರ್ವಾದ ಮಾಡಿದ್ರು, ನಾನು ಕ್ವಶನ್ಸ್ ಕೇಳಿದ್ರೆ ಅದಕ್ಕೆಲ್ಲ ಆನ್ಸರ್ಸ್ ಬಂತು. ಇನ್ನೊಬ್ರು ಹೇಳ್ತಾರ, ನನಗೆ ಆಂಜನೇಯ ಸ್ವಾಮಿ ಕಂಡ್ರು, ಅವರು ಆಶೀರ್ವಾದ ಕೊಟ್ರು, ಅವರು ನನಗೆ ಏನೋ ಒಂದು ಪದ್ಯ ಹೇಳ್ಕೊಟ್ರು, ಇದೇ ಹೇಳ್ಕೊಟ್ರು ಅಂತ ಹೇಳಿ. ಸೊ ಇವ್ರು ಏನ್ ಅಂದ್ಕೊಂತಾರೆ, ಏನ್ರಿ ಇವರು 3 ತಿಂಗಳಾಯ್ತು 6 ತಿಂಗಳಾಯ್ತು ಇದೆಲ್ಲ ಅನುಭವಗಳು ಬರ್ತಾ ಇದ್ದಾರೆ, ನನಗೆ ಅನುಭವಗಳೇ ಬಂದಿಲ್ಲಲ್ಲ, ನಾನ್ ಮಾಡೋದು ಧ್ಯಾನ ತಪ್ಪ ಅಂತ ಹೇಳಿ ಅನ್ಕೋಬೇಡಿ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಪರಿವರ್ತನೆ ಏನಾಗಿದೆ, ಪರಿವರ್ತನೆ ಅಂದ್ರೆ ಏನು, ಕಾಮ ಕ್ರೋಧ ಲೋಭ ಮೋಹ ಮದ ಮಾಶ್ಚರ್ಯಗಳು ಏನಿದಾವಲ್ಲ, ಅಂದ್ರೆ ಏನು, ಕೋಪ ಕಡಿಮೆ ಆಗಿದೆಯಾ, ಅಸೂಯೆ ಕಡಿಮೆ ಆಗಿದೆಯಾ, ಅಹಂಕಾರ ಕಡಿಮೆ ಆಗಿದೆಯಾ, ಈ ಪರಿವರ್ತನೆಯನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ಆಯಿತು ಅಂತಂದ್ರೆ ಯು ಆರ್ 100% ಸಕ್ಸಸ್ ಇನ್ ದಿ ಮೆಡಿಟೇಷನ್. ಅದಕ್ಕಾಗಿ ಅವೆಲ್ಲ ಟೆಂಪರರಿ, ಬರಬಾರ್ದು ಅಂತಲ್ಲ, ಬಂದ್ರೆ ಎಂಜಾಯ್ ಮಾಡಿ ಅಷ್ಟೇ. ಬಿಟ್ರೆ ನಮ್ಮಲ್ಲಿ ನಾವು ನೋಡ್ಕೋಬೇಕಾಗಿದ್ದು ಏನು ಅಂತಂದ್ರೆ, ನಮ್ಮಲ್ಲಿ ಕೋಪ ಕಡಿಮೆ ಆಗಿದೆಯಾ ಧ್ಯಾನಕ್ಕೆ ಬಂದ ಮೇಲೆ, ಅಸೂಯೆ ಕಡಿಮೆ ಆಗಿದೆಯಾ, ಅಹಂಕಾರ ಕಡಿಮೆ ಆಗಿದೆಯಾ, ಇನ್ನೊಬ್ಬರಿಗೆ ಏನಾದ್ರೂ ಕೊಡ್ಬೇಕೆಂಬ ಮನಸ್ಥಿತಿ ಬಂದಿದೆಯಾ, ಇವನ್ನ ನಾವು ಪರಿವರ್ತನೆಯಲ್ಲಿ ನೋಡ್ಕೊಂಡ್ರೆ ನಾವು 100% ಸಕ್ಸಸ್ ಇದರಲ್ಲಿ ಆಗಿರ್ತೀವಿ. ಓಕೆ ಮಾಸ್ಟರ್ಸ್. ಇನ್ನ ಆಲೋಚನೆಗಳು ಬರ್ತಾನೆ ಇರ್ತಾವಲ್ಲ, ಆಯ್ತು. ಈಗ ಚಿಕ್ಕ ಮಕ್ಕಳು ಅಂದ್ರೆ ಏನು, ಇನ್ನು ಜಸ್ಟ್ ನರ್ಸರಿಗೆ ಹಾಕ್ತೀವಿ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ರೆ, ನಾನ್ ಬರಲ್ಲ 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 ಅಂತಾರ. ನಾವು ಬಿಡ್ತೀವಿ, ತಾಯಿ ಬಿಡ್ತಾಳ, ಏನ್ ಮಾಡ್ತಾಳ, ಚಾಟ್ಸ್ಕಟ್ಟು ಬಿಸ್ಕಟ್ಟು ಕೊಟ್ಟು ಕರ್ಕೊಂಡೋಗಿ ಅಲ್ಲಿ ಬುದ್ಧಿಮಾತುಗಳು ಹೇಳಿ ಬಂದ್ಬಿಡ್ತಾಳ. 1 ವಾರ 10 ದಿವಸ ಆದ್ಮೇಲೆ 1 ವಾರ 10 ದಿವಸ ಆದ್ಮೇಲೆ ಏನ್ ಮಾಡ್ತಾನ ಅವನು, ಅಮ್ಮ ಸ್ಕೂಲ್ಗೆ ಹೋಗ್ತೀನಿ ಅಂತಾನ. ಯಾಕೆ, ಅವನಿಗೆ ಮನೆಗಂತೂ ಸ್ಕೂಲ್ ಇಷ್ಟ ಆಯ್ತು, ಬಿಕಾಸ್ ಅಲ್ಲಿ ರೈಮ್ಸ್ ಹೇಳ್ಕೊಡ್ತಾರ, ಆಟ ಆಡಿಸ್ತಾರ, ಎಲ್ಲ ಫ್ರೆಂಡ್ಸ್ ಸಿಗ್ತಾರ, ಇದೆಲ್ಲ ಐತೆ. ಮನೆಯಲ್ಲಿದ್ರೆ ಏನೈತೆ, ಎಷ್ಟೊತ್ತು ಅಮ್ಮನ್ನು ನೋಡೋದು, ಎಷ್ಟೊತ್ತು ಟಿವಿ ನೋಡೋದು, ಎಷ್ಟೊತ್ತು ಮೊಬೈಲ್ ನೋಡೋದು, ಬೇಜಾರಾಗುತ್ತೆ. ಅಲ್ಲಿ ಆದ್ರೆ ಟೈಮ್ ಪಾಸ್ ಆಗುತ್ತೆ, ಏನೋ ವಿದ್ಯೆ ಕಲಿತಾ ಇರ್ತೀವಿ, ಏನೋ ರೈಮ್ಸ್ ಬರ್ತಾವ, ಆಟ ಆಡ್ತೀವಿ, ಇವೆಲ್ಲ ಆಗ್ತಾವ. ಅದಕ್ಕಾಗಿ ಆ ರೀತಿಯಲ್ಲಿ ಹುಡುಗ ಹೇಳಿದಂಗೆ ನಾವು ಕೂಡ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಬೇಜಾರಾಗುತ್ತೆ, ಏನೋ ಆಲೋಚನೆಗಳು ಬರ್ತಾ ಇರ್ತವ, ಆಲೋಚನೆಗಳು ಹೋಗ್ತವ, ನಿಧಾನವಾಗಿ ಹೋಗ್ತವ. 1 ವಾರ ಪ್ರಾಕ್ಟೀಸ್ ಮಾಡಿದ್ಮೇಲೆ ನೇರಾಗಿ ಹೋಗುತ್ತೆ. ಇನ್ನೊಂದು ಉದಾಹರಣೆ ಹೇಳ್ತೇನೆ ನೋಡಿ. ಒಂದು ಸ್ಮಾಲ್ ಪಪ್ಪಿನ ಮನಿ ತಗೊಂಡ್ಬರ್ತೀವಿ, ಅದಕ್ಕೇನು ಕೊಡ್ತೈತೆ, ಕಿಚನ್ ಯಾವುದು, ಹಾಲ್ ಯಾವುದು, ಬೆಡ್ರೂಮ್ ಯಾವುದು, ಅದ್ಯಾವುದು ಇದ್ಯಾವುದು ಅಂತೇಳಿ ಎಲ್ಲ ಕಡೆ ಓಡಾಡುತ್ತೆ, ಸುಸ್ ಮಾಡುತ್ತೆ, ಇದೆಲ್ಲ ನ್ಯೂಸೆನ್ಸ್ ಅಂತ ಕಾಣುತ್ತೆ. ಮತ್ತೇನ್ ಮಾಡ್ತೀವಿ, ಅದನ್ನ ತಗೊಂಡೋಗಿ ವರಂಡದಲ್ಲಿ ಒಂದು ಪಿಲ್ಲರ್ಗೆ ಒಂದು ಚೈನ್ ಹಾಕಿ ಅದಕ್ಕೆ ಕಟ್ಟಾಕ್ತೀವಿ. ಬಿಡಿಸ್ಕೊಳಕ್ ಬಹಳ ಪ್ರಯತ್ನ ಮಾಡುತ್ತೆ, ಎಲ್ಲ ಓಡಾಡ್ಬೇಕು ಅಂತ ಹೇಳಿ, ಆದ್ರೆ ಆಗಲ್ಲ. ಸೊ 1 ವಾರ ಆದ್ಮೇಲೆ ನನ್ನ ಪೊಸಿಷನ್ ಇದೆ ಅಂತ ಹೇಳಿ ಅಲ್ಲೇ ಸುಮ್ಮನೆ ಕೂತಿರ್ತಾರೆ. ಆ ರೀತಿಯಲ್ಲಿ ನಮ್ಮ ಮೈಂಡ್ ಚಂಚಲವಾಗಿ ಅಲ್ಲಿ ಇಲ್ಲಿ ಹೋರಾಡ್ತಾ ಇರುತ್ತೆ. 1 ವಾರ ನೀವು ಇದೇ ಪ್ರಾಕ್ಟೀಸ್ ಮಾಡಿದ್ರೆ, ಧ್ಯಾನ, ಕಣ್ಣು ಮುಚ್ಚಿಕೊಂಡು ಉಸಿರಾಟವನ್ನು ಗಮನಿಸೋದು, ನಾರ್ಮಲ್ ಆಗಿ ಹೋಗುತ್ತೆ. ಸೊ ನಾವು ಪ್ರಾಕ್ಟೀಸ್ ಮೇಲೆ ನಾವು ಇದೇ ಆಲೋಚನೆಗಳೆಲ್ಲ ಕಳ್ಕೊಬೇಕಾಗ್ಲಿ. ಕ್ವಶನ್ಸ್ ಮಾಡ್ಕೊಂತಿದ್ರೆ ಕ್ವಶನ್ಸೇ ಇರ್ತಾವ. ಸೊ ಓಕೆ ಮಾಸ್ಟರ್ಸ್. ಈಗ ಈ ಪ್ರಕೃತಿ ಅಂದ್ರೆ ಯಾರು, ಪ್ರಕೃತಿ ಅಂದ್ರೆ 5 ತತ್ವಗಳು. ಏನು 5 ತತ್ವಗಳು, ಭೂತತ್ವ, ಜಲತತ್ವ, ವಾಯುತತ್ವ, ಅಗ್ನಿತತ್ವ, ಆಕಾಶ ತತ್ವ, ಇದನ್ನೇ ಪ್ರಕೃತಿ ಅಂತಾರೆ. ಈ ಪ್ರಕೃತಿ ನಿಮ್ಮಲ್ಲಿದೆಯಾ,
ಆ ಪ್ರಕೃತಿನಿಂದನೇ ನಾವು ತಯಾರಾಗಿದ್ದೀವಿ. ನಮ್ಮಲ್ಲಿ ಇದೆಯಲ್ಲ, ಈಗ ಉಮಾದೇವಿ ಮೇಡಮ್ನ ಯಾವುದೋ ಒಂದು ಪೆನ್ ಕೇಳಿದೆ, ಏನೋ ನಂಬರ್ ಬರ್ಕೊಳಕ್ಕೆ, ಅವ್ರದ್ದು ಬೇರೆದು ನಂಬರ್ ಬರ್ಕೊಂಡು ವಾಪಸ್ ಕೊಡ್ತಾ ಇದ್ವಿ. ಏನಂತ ಹೇಳ್ತೀನಿ? ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹೌದಾ? ಅಂದ್ರೆ ಇಷ್ಟು ಸ್ವಲ್ಪದ ಕೆಲಸಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ವಿ. ಇನ್ನೊಬ್ರು ಮಧುರಾ ಮೇಡಮ್ ಇಲ್ಲಿ ಬಗ್ಲಿಕ್ಕೆ ಕೂತಿದ್ದಾರೆ. ಅವ್ರಿಗೆ ಅಮ್ಮ ಸ್ವಲ್ಪ ಅರ್ಜೆಂಟ್ ಐತೆ, ನನ್ನ ಹತ್ರ ದುಡ್ಡು ತಂದಿಲ್ಲ, ಇದು ಫೋನ್ ಪೇ ಕೂಡ ವರ್ಕ್ ಆಗ್ತಾ ಇಲ್ಲ, ಒಂದು 100 ರೂಪಾಯಿ ಬೇಕು ಅಂತಂದ್ರೆ 100 ರೂಪಾಯಿ. 100 ರೂಪಾಯಿ ಕೊಡೋದೆ. ಬಾ, ಸಮಯಕ್ಕೆ ಒಂದು ಭಗವಂತನ ತರ ಎಲ್ಲ ನನಗೆ ಸಹಾಯ ಮಾಡಿದ್ರು ಅಂತ. ಅಂದ್ರೆ 100 ರೂಪಾಯಿಗೆ ಅವರು ಭಗವಂತರಾಗ್ಬಿಟ್ರು. ಇವರು ಕೇವಲ ಸ್ವಲ್ಪ ಪೆನ್ ಕೊಟ್ಟಿದ್ದದಕ್ಕೆ ಏನಾದ್ರು ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಮತ್ತೆ ನಾವು ಒಂದು ಕ್ಷಣ ಗಾಳಿ ಇಲ್ಲ ಅಂತಂದ್ರೆ ಜೀವನ ಮಾಡಕ್ಕಾಗತ್ತಾ? ಒಂದು ಹೊತ್ತು ನೀರಿಲ್ಲ ಅಂತಂದ್ರೆ ಆಗತ್ತಾ? ಒಂದೆರಡು ದಿವಸ ಊಟ ಇಲ್ಲ ಅಂದ್ರೆ ಆಗತ್ತಾ? ಸೊ ಇವೆಲ್ಲ ಎಲ್ಲಿಂದ ಬರ್ತಾ ಇದಾವ? ಪ್ರಕೃತಿಯಿಂದ ಬರ್ತದೆ. ಮತ್ತೆ ಆ ಪ್ರಕೃತಿಗೆ, ಪ್ರತಿ ಕ್ಷಣ ನಮ್ಮನ್ನ ಕಾಪಾಡೋ ಪ್ರಕೃತಿಗೆ, ಈ 5 ತತ್ವಗಳಿಗೆ ನಾವು ಏನಾದ್ರೂ ಧನ್ಯವಾದ ತಿಳಿಸ್ತಾ ಇದ್ದೀವ? ನಮಸ್ಕಾರ ಇಡ್ತಾ ಇದ್ದೀವ? ಯೋಚನೆ ಮಾಡಿ. ಸೊ ದಟ್ ಈಸ್ ದ ನೇಚರ್. ಸೊ ಆ ನೇಚರ್ಗೆ ಪ್ರತಿ ದಿವಸ ನಾವು ಭಗವಂತನನ್ನ, ದೇವಸ್ಥಾನನನ್ನು ಹೋಗ್ತೀವೋ ಇಲ್ವೋ, ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆ ಭಗವಂತ ಏನ್ ಕೊಡ್ತಾನೋ ಗೊತ್ತಿಲ್ಲ. ಆದ್ರೆ ನಮ್ಮ ಜೀವನ ಪ್ರತಿ ಕ್ಷಣ ನಡಿಬೇಕು ಅಂತಂದ್ರೆ ಈ 5 ತತ್ವಗಳಾದ ಪ್ರಕೃತಿ ನಮಗೆ ಬೇಕಾಗುತ್ತೆ. ಮತ್ತೆ ನಾವು ದಿನಲ್ಲಿ ಏನ್ ಮಾಡ್ಬೇಕು? ಈ 5 ತತ್ವಗಳಿಗೆ ನಮಸ್ಕಾರ ಇಡ್ಬೇಕು. ಪ್ರಾರ್ಥನೆಗಳು ನಿಮಗೆ ಇಷ್ಟ ಇದ್ರೆ ಮಾಡಿ, ಬಂದ್ರೆ ಮಾಡಿ, ಇಲ್ಲ ಅಂತಂದ್ರೆ ಬಿಡಿ. ಬರೇ ನಿಮ್ಮ ಭಾವನೆ ತಿಳಿಸಿ, ನಾನು ಹೃದಯಪೂರ್ವಕವಾಗಿ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಇನ್ನ ಗಿಡ ಮರಗಳು ಅವೆಲ್ಲಿದ್ರೆ ನಮ್ಮ ಜೀವನ ಐತಾ? ಮತ್ತೆ ಅವಕ್ಕೆ ಹಲೋ ಅಂತ ಹೇಳ್ಬೇಕಲ್ಲ, ಜಸ್ಟ್ ಟಚ್ ಮಾಡಿ, ಹಲೋ ನಮಸ್ಕಾರ, ನಿಮ್ಮಿಂದ ನಾನು ನನ್ನ ಬಾಳ್ ನಡೀತಾ ಇದೆ, ನಿಮಗೆ ಧನ್ಯವಾದ ಅಂತ ನಾವು ತಿಳಿಸಿದ್ರೆ, ಒಂದು 15 ದಿವಸ ಆದ್ಮೇಲೆ ನೋಡಿ, ಅಲ್ಲಿ ಹೋಗಿ ಜಸ್ಟ್ ಆ ಗಿಡದ ಹತ್ರ, ಮರದ ಹತ್ರ ನಿಂತ್ರೆ ಗಾಳಿ ಎಲ್ಲಿದ್ರೆ ಕೂಡ ಅವು ಜಸ್ಟ್ ಹಿಂಗ ಹಲ್ಲಾಡ್ತಾವ. ಅಂದ್ರೆ ಏನು? ನಮಗೆ ಹಲೋ ಅಂತ ಹೇಳ್ತಾ ಇದಾವ. ಇದೆಲ್ಲ ನಡೀತಾ ಇದೆ, ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಆಗಿದೆ. ಓಕೆ ಮಾಸ್ಟರ್ಸ್. ಸೊ ನಾವು ಏನ್ ಮಾಡ್ಬೇಕು? ಈ ಪ್ರಕೃತಿಗೆ, ಗಿಡ ಮರಗಳಿಗೆ, ಸೂರ್ಯ ಭಗವಾನರಿಗೆ ನಮ್ಮ ಕೇವಲ ನಿಮ್ಮ ಭಾವನೆ ಏನ್ ಬಂದ್ರೆ ಅದು ತಿಳಿಸಿ. ನನಗೆ ಆರೋಗ್ಯ ಬೇಕು, ನನಗೆ ನಮ್ಮಲ್ಲಿ ಇರುವ ಅನಾರೋಗ್ಯ ಹೋಗ್ಬೇಕು, ನನಗೆ ಈ ಪ್ರಾಬ್ಲಮ್ ಐತೆ, ಇದು ಸಾಲ್ವ್ ಆಗ್ಬೇಕು ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದೆಲ್ಲ ಕೋರಿಕೆ ಕೋರಿ ಎಲ್ಲ ಬರ್ತಾವ ನಮ್ಗೆ. ಸೊ ಅದು ನಾವು ಮಾಡ್ಬೇಕಾಯ್ತು. ಓಕೆ ಮಾಸ್ಟರ್ಸ್. ಇನ್ನ ನಾವು ಪ್ರತಿ ದಿವಸ ಯೂಸ್ ಮಾಡ್ಕೊಂತ ಇದೀವಲ್ಲ, ಮತ್ತೆ ನಮ್ಮ ಗುರುಗಳು ಏನಂತ ಸಂಬೋಧನೆ ಮಾಡ್ತಾರೆ? ಡಿಯರ್ ಫ್ರೆಂಡ್ಸ್, ಡಿಯರ್ ಮಾಸ್ಟರ್ಸ್ ಅಂಡ್ ಡಿಯರ್ ಗಾಡ್ಸ್. ಹೌದಾ? ಡಿಯರ್ ಡಿಯರ್ ಫ್ರೆಂಡ್ಸ್, ನೀವೆಲ್ಲ ನನಗೆ ಫ್ರೆಂಡ್ಸ್ ಆಗೋದ್ರಿ. ಯಾಕೆ ನಾನು ಹೇಳೋದು? ನೀವು ಕೇಳ್ತಾ ಇದೀರಲ್ಲ, ನೀವೆಲ್ಲ ನಮ್ಮ ಫ್ರೆಂಡ್ಸ್. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತು, ಗುರುಗಳು ಹೇಳಿದ್ದು ಅರ್ಥ ಆಯ್ತು ನಿಮಗೆ. ಯು ಹ್ಯಾವ್ ಬಿಕಮ್ ದಿ ಮಾಸ್ಟರ್ಸ್, ನೀವೆಲ್ಲ ಮಾಸ್ಟರ್ಸ್ ಆಗ. ಮತ್ತೆ ಗಾಡ್ಸ್, ನಮ್ಮ ಧ್ಯಾನದಲ್ಲಿ ಬಂದವರು ಯಾರು ಕೇಳೋದಿಲ್ಲ. ಆದ್ರೆ ಹೊರಗಡೆ ಇದ್ದವರು, ಯಂಗ್ ಜನರೇಷನ್, ನಾವೆಂಗ ಭಗವಂತರಾಗ್ತೀವಪ್ಪ ಅಂತೇಳಿ ಒಂದು ಸಂಶಯ ಇರುತ್ತೆ ಇಲ್ವಾ? ಆದ್ರೆ ಕೇಳೋದಿಲ್ಲ. ಕ್ಲಾರಿಟಿ ತಗೊಳ್ಳಿ. ಈಗ ನಾವು ಹೇಳಿದಾಗೆ ಪ್ರತಿ ಕ್ಷಣ ನಮ್ಮನ್ನ ಕಾಪಾಡ್ತಾ ಇದಾರಲ್ಲ ಈ 5 ತತ್ವಗಳು. ಈ 5 ತತ್ವಗಳು ನಾವು ಭಗವಂತರಂತ ಕರಿಬೋದಾ? 100 ರೂಪಾಯಿಗೆ ಆ ತಾಯಿ ಭಗವಂತರಾಗ್ಬಿಟ್ರು. ಇವರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟೆ. ಮತ್ತೆ ಅವರನ್ನ ನಾವು ಭಗವಂತರಂತ ಕರಿಬೋದಾ? ಎಸ್, ಕರಿಬಹುದು. ಮತ್ತೆ ಭಗವಂತರಂತ ನಾವು ಕರೆದ ಮೇಲೆ ಆ 5 ತತ್ವಗಳು ನಿಮ್ಮಲ್ಲೇ ಇದಾವ, ನೋಡ್ಕೊಳ್ಳಿ. ಈಗ ಆಹಾರ ತಗೊಳ್ತಾ ಇದ್ದೀವಿ. ಎಲ್ಲಿಂದ ಬರ್ತಾ ಇದೆ ಆಹಾರ? ಭೂಮಾತೆಯಿಂದ ಬರ್ತಾ ಇದೆ. ಅಂದ್ರೆ ಭೂತತ್ವ ಇದೆ ನಿಮ್ಮಲ್ಲಿ. ನೀರು ಕುಡಿತಾ ಇದೆ, ನೀರಿಂದ ಪಚನ ಆಗ್ತಾ ಇದೆ ಆಹಾರ, ಮತ್ತೆ ರಕ್ತ ಉಂಟಾಗ್ತಾ ಇದೆ. ಅಂದ್ರೆ ನೀರಿನ ತತ್ವ, ಜಲತತ್ವ ಇದೆ ನಿಮ್ಮಲ್ಲಿ. ಉಸಿರು ತಗೊಳ್ತಾ ಇದ್ದೀರಿ, ವಾಯು ತತ್ವ ಇದೆ. ತಗೊಂಡಿದ್ದ ಆಹಾರ ಪಚನ ಆಗ್ತಾ ಇದೆ, ಜಠರಾಗ್ನಿ ಅಂತೀವಿ. ಆ ಜಠರಾಗ್ನಿ ಅಂದ್ರೆ ಅಗ್ನಿ ತತ್ವ ಇದೆ. ಇನ್ನು ನಮ್ಮಲ್ಲಿ ಪ್ರಾಣ ಇದೆ, ಕಾನ್ಶಿಯಸ್ನೆಸ್ ಇದೆ, ಆಕಾಶ ತತ್ವ ಇದೆ. ಸೊ ಈ 5 ತತ್ವಗಳು ನಿಮ್ಮಲ್ಲಿದ್ದ ಮೇಲೆ, ಆ 5 ತತ್ವಗಳು ಭಗವಂತರಂದ ಮೇಲೆ ನೀವು ಭಗವಂತರೇ. ಇನ್ನೊಂದು, ನಾನು ಒಬ್ಬರನ್ನ ಯಾರನ್ನು ಕೇಳಿದೆ,
ಅವಯ್ಯ ಸ್ವಾಮಿ, ನಿಮ್ಮ ತಂದೆಯವರ ಹೆಸರೇನು? ಗೋಪಾಲ್ ಶೆಟ್ಟಿ ಅಂತ. ಅವ್ರ ತಂದೆಯವರ ಹೆಸರೇನು? ಗೋವಿಂದ ಶೆಟ್ಟಿ ಅಂತ. ಅವ್ರ ತಂದೆಯವರ ಹೆಸರೇನು? ಏನೋ ಸ್ವಲ್ಪ ನೆನಪು ಮಾಡಿಕೊಂಡು ರಾಮಣ್ಣ ಅಂತ ಹೇಳಿ. ಅವ್ರ ತಂದೆಯವರು ಇಲ್ಲ ರೀ, ಜ್ಞಾಪಕ ಇಲ್ಲ, ಗೊತ್ತಿಲ್ಲ. ಆ ರೀತಿ ನಿಮ್ಮ ತಂದೆ ತಾಯಿಗಳಿಗೆ, ನಮ್ಮ ತಂದೆ ತಾಯಿಗಳಿಗೆ ಎಲ್ಲರಿಗೂ ಮೂಲಕ್ಕೆ ಹೋದರೆ ಯಾರಪ್ಪ ಅಂತಂದ್ರೆ ಭಗವಂತರು ಆದಿ ದಂಪತಿಗಳಾದ ಪಾರ್ವತಿ ಪರಮೇಶ್ವರರು. ಹೌದಾ? ಮತ್ತೆ ಅವರಿಂದ ಬಂದ ಮೇಲೆ ಅವ್ರ ತತ್ವ ನಮ್ಮಲ್ಲಿ ಇರೋದಿಲ್ವಾ? ಈಗ ಅದಕ್ಕೂ ಉದಾಹರಣೆ ನೋಡಿ. ಒಂದು ಮಾವಿನ ಬೀಜ, ಮಾವಿನಕಾಯಿ ಬೀಜ ನಾವು ಬಿತ್ತಿದ್ರೆ ಏನ್ ಬರುತ್ತೆ? ಸಪೋಟ ಬರುತ್ತೆ, ಆಪಲ್ ಬರುತ್ತೆ, ಮಾವಿನಕಾಯಿನೇ ಬರುತ್ತೆ. ಒಂದು ನಿಂಬೆಹಣ್ಣು ಬಿತ್ತಿದ್ದೀವಿ, ನಿಂಬೆಹಣ್ಣೆ ಬರುತ್ತೆ. ಒಂದು ಮೊಸಂಬಿ ಬಿಟ್ಟಿದ್ದೀವಿ, ಮೊಸಂಬಿನೇ ಬರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಮೂಲ ಆದ ಆ ಆದಿ ದಂಪತಿಗಳಾದ ಪಾರ್ವತಿ ಪರಮೇಶ್ವರಿಗಳಿಂದ ನಾವೆಲ್ಲ ಬಂದಿದ್ದೀವಲ್ಲ, ಮತ್ತೆ ಅವರ ಅಂಶ ನಮ್ಮಲ್ಲಿ ಇರುತ್ತಲ್ಲ. ಸೊ ನಾವು ಭಗವಂತರೇ. ಮತ್ತೆ ಆದಿ ಶಂಕರಾಚಾರ್ಯ ಅವರೇನ್ ಹೇಳಿದಾರ? ಜೀವವೇ ದೇವರು, ದೇಹವೇ ದೇವಾಲಯ. ಹೌದಾ? ಅಂದ್ರೆ ಇಲ್ಲಿ ಭಗವಂತ ಇದಾನ ಅಂತ ಹೇಳ್ತಾ ಇದ್ದೆ ನಾವು. ಇನ್ನ ಒಂದು ಭಗವಾನ್ ಅಂತಂದ್ರೆ ಏನು? ಭಗವಂತ. ಭಗವಾನ್ ಎಂಬ ಹೆಸರಿನಲ್ಲಿ ಏನಿದೆ? ಭ ಅಂದ್ರೆ ಭೂತತ್ವ, ಗ ಅಂದ್ರೆ ಗಗನ ತತ್ವ, ವ ಅಂದ್ರೆ ವಾಯು ಅಗ್ನಿ ತತ್ವ, ನ ಅಂದ್ರೆ ನೀರಿನ ತತ್ವ. ಸೊ ಈ 5 ತತ್ವಗಳು ಆ ಭಗವಾನ್ ಎಂಬ ಹೆಸರಿನಲ್ಲಿ ಇದಾವ. ಆ ಭಗವಾನ್ ನಾವ್ ಯಾಕಾಗಲ್ಲ? 5 ತತ್ವಗಳು ನಮ್ಮಲ್ಲಿ ಇದ್ಮೇಲೆ. ಸೊ 100% ವಿ ಆರ್ ಗಾಡ್ಸ್ ಓನ್ಲಿ. ಯಾಕೆ ಸಂಶಯ ಬರ್ತಾ ಇದೆ ಅಂತಂದ್ರೆ, ಆ ಭಗವಂತನಿಗೆ ಪಶು ಪಕ್ಷಾದಿಗಳು ನಾವು ಎಲ್ಲರೂ ಮಕ್ಕಳೇ. ಎಲ್ಲಾರನ್ನೂ ಒಂದೇ ರೀತಿ ನೋಡ್ತಾನ, ಎಲ್ಲಾರಿಗೂ ನೀರು ಕೊಡ್ತಾನೆ, ಎಲ್ಲರಿಗೂ ವಾಯು ಕೊಡ್ತಾನೆ, ಎಲ್ಲರಿಗೂ ಅಗ್ನಿ ಕೊಡ್ತಾನೆ, ಎಲ್ಲ ಭಗವಂತನೇ ಕೊಡ್ತಾನೆ. ಆದ್ರೆ ನಿಮ್ಮ ಮನಸ್ಥಿತಿ ಆಗಿದೆ, ನಮ್ಮಪ್ಪ, ನಮ್ಮ ಮಗ, ನಮ್ಮ ತಾಯಿ, ನಮ್ಮ ಸಿಸ್ಟರು, ನಮ್ಮ ಬ್ರದರು, ನಮ್ಮ ರಿಲೇಷನ್ಸು, ನಮ್ಮ ಫ್ರೆಂಡ್ಸು ಅಂತ ಹೇಳಿ ಒಂದು ಸರ್ಕಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಈಗ ಒಂದು 100 ರೂಪಾಯಿ ತೆಗೆದು ಯಾರಿಗಾದ್ರೂ ಫ್ರೀ ಆಗಿ ಕೊಡ್ತೀರಾ? ಇಮಿಡಿಯೇಟ್ ಆಗಿ ಕೊಡೋದಿಲ್ಲ. ಆದ್ರೆ ಭಗವಂತನಿಗೆ ಆ ವ್ಯತ್ಯಾಸ ಇಲ್ಲ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೊಡ್ತಾನೆ. ಅದಕ್ಕಾಗಿ ನಾವೆಲ್ಲ ಭಗವಂತರೇ. ಆ ತತ್ವಗಳು ನಾವು ನಮ್ಮ ಪತ್ರಿಜಿ ತರಹ ಪ್ರತಿಯೊಬ್ಬರನ್ನು ಬೀಗರ, ಅವರು ಬಡವರಾಗ್ಲಿ, ಜಮೀನ್ದಾರಾಗ್ಲಿ, ಪೊಲಿಟಿಕಲ್ ಪೀಪಲ್ ಆಗ್ಲಿ, ಯಾರೇ ಆಗ್ಲಿ, ಬನ್ನಿ ಕೂಡಿ ಧ್ಯಾನ ಮಾಡಿ ಹೇಳಿ ಶೇಕ್ ಹ್ಯಾಂಡ್ ಕೊಡ್ತಾನ. ಯಾವ ಸ್ವಾಮೀಜಿ ಇದ್ದಾರೆ ಆ ರೀತಿ ಕೊಡೋದಕ್ಕೆ? ಸೊ ಆ ರೀತಿ ಧ್ಯಾನ ಕಲಿಸಿದ್ದ ಆ ಪತ್ರಿಜಿ ಮನಸ್ತತ್ವ ತರ ಅವರು ಹೇಳ್ತಾರಲ್ಲ, ನೀವೆಲ್ಲ ಶಿಷ್ಯಂದ್ರಲ್ಲ, ನೀವು ಕೂಡ ಪತ್ರಿಜಿನೇ. ಧ್ಯಾನ ಮಾಡಿದ್ರೆ ನೀವು ಬುದ್ಧರಾಗ್ತೀರಿ, ಪತ್ರಿಜಿಗಳಾಗ್ತೀರಿ. ಅಷ್ಟೇ ರೀತಿ ಬಿಟ್ರೆ ನೀವೇನು ಶಿಷ್ಯರಲ್ಲ ಅಂತೇಳಿ ಖಂಡಿತವಾಗಿ ಹೇಳ್ತಾ ಇದ್ರು. ಈಗ ಬೇಕಂದ್ರೆ ನೀವು ಅವ್ರದ್ದು ಯೂಟ್ಯೂಬ್ ನಲ್ಲಿ ನಮ್ಗೆಲ್ಲ ಸ್ಪೀಚಸ್ ಬರ್ತಾವ, ಇಂಟರ್ವ್ಯೂಸ್ ಬರ್ತಾವ. ನೀವು PMC ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಅಂದ್ರೆ ಏನು PMC ಅಂದ್ರೆ ಏನು? ಯಾವುದು, ಯಾವ ಲ್ಯಾಂಗ್ವೇಜ್ ನಲ್ಲಿ? ಎಲ್ಲಾ ಭಾಷೆಗಳಲ್ಲಿ, ಇಂಗ್ಲಿಷು, ಹಿಂದಿ, ತೆಲುಗು, ಕನ್ನಡ, ತಮಿಳು, ಮರಾಠಿ, ರಾಜಸ್ಥಾನಿ, ಗುಜರಾತಿ, ಒಡಿಸ್ಸಾ, ಬಂಗಾಳಿ, ಯಾವ ಭಾಷೆ ಬೇಕಂದ್ರೆ ಆ ಭಾಷೆಯಲ್ಲಿ ನಮಗೆ ಸಾವಿರಾರು ವಿಡಿಯೋಸ್ ಸಿಗುತ್ತವ. ಅದರಲ್ಲಿ ಗುರೂಜಿ ಸ್ಪೀಚಸ್ಸು, ಸೀನಿಯರ್ ಮಾಸ್ಟರ್ ಸ್ಪೀಚಸ್ಸು, ಮತ್ತೆ ಫ್ಲೂಟ್ ಮ್ಯೂಸಿಕ್ಸು, ಇಂಥದ್ದು ಮೆಡಿಟೇಷನ್ ಮಾಡುವಾಗ ಮ್ಯೂಸಿಕ್ಸು ಎಲ್ಲ ನಮಗೆ PMC ಯಾವ ಭಾಷೆ ಬೇಕಂದ್ರೆ ಅಂದ್ರೆ ನಮಗೆ ಕನ್ನಡ ಬೇಕು, ಕನ್ನಡ ಓದಿದ್ರೆ ಆಯ್ತು. ಸೊ ನಮಗೆ ಏನ್ ಬೇಕೋ ಅದೆಲ್ಲ PMC ನಲ್ಲಿ ಸಿಗುತ್ತೆ. ಯಾವಾಗ ನಿಮಗೆ ಒಂದು ಮೊಬೈಲ್ ನಲ್ಲಿ ಇಲ್ಲ TV ನಲ್ಲಿ ನೋಡ್ಬೇಕು ಅಂತಂದ್ರೆ ಯು ಜಸ್ಟ್ ಟ್ಯಾಪ್ PMC, ನಿಮಗೆ ಬೇಕಾದ ಎಲ್ಲ ಮಾಹಿತಿಗಳು, ಎಲ್ಲಾರ್ದು ಜ್ಞಾನ ನಮಗೆ ಅದರಲ್ಲಿ ಸಿಗುತ್ತೆ. ಓಕೆ ಮಾಸ್ಟರ್ಸ್, ಈಗ ಪ್ರೊಟೆಕ್ಟ್ ಯಾವ ರೀತಿ ಮಾಡ್ಕೋಬೇಕು? ವೇಸ್ಟ್ ಮಾಡ್ತಾ ಇದೀವಿ ನಾವು ಪ್ರಕೃತಿಯನ್ನ, ಅದು ಮಾಡಬಾರ್ದು. ಪ್ರತಿಯೊಂದು ಅಂಶವನ್ನ ನಾ ಹೇಳ್ತೀನಿ ನೋಡಿ. ಈಗ ಭೂಮಾತೆಯನ್ನೇ ತಗೊಳ್ಳಿ. ಆಹಾರ ತಟ್ಟೆಯಲ್ಲಿ ತಗೊಳ್ತಾ ಇದೀವ, ಪೂರ್ತಿ ತಿಂತಾ ಇದೀವ, ಸ್ವಲ್ಪ ಬಿಸಾಕ್ತಾ ಇದೀವಿ. ಅದು ಮುಖ್ಯವಾಗಿ ಒಂದು ಫಂಕ್ಷನ್ಸ್, ಯಾವ್ದಾದ್ರು ಮದುವೆ ಇಲ್ಲ ಇನ್ನೊಂದು ನಡೀತಾ ಇದೆ ಅಂದ್ಕೊಳ್ಳಿ, ಹೋಗ್ತೀವಿ ನಾವು. ಸ್ಟಾರ್ಟಿಂಗ್ ನಲ್ಲೇ ಏನೋ ವೆಲ್ಕಮ್ ಡ್ರಿಂಕ್ ಅಂತ, ವೆಲ್ಕಮ್ ಯಾವುದೋ ಒಂದು ಆಹಾರ ಯಾವುದೋ ಒಂದು ಕೊಡ್ತಾರೆ. ಅದಾದ್ಮೇಲೆ ಯಾವುದೋ ಒಂದು ನಮ್ಮ
ಪಾನಿಪುರಿ ಅಂತ, ಬರ್ಗರ್ ಅಂತ, ಇಲ್ಲ ಯಾವುದೋ ಆ, ಇಂಥ ಐಟಮ್ಸ್ ಎಲ್ಲ ನಾವು ತಗೊಳ್ತೀವಿ. ಬೇಲ್ಪುರಿ ಅಂತ ಇಂಥವೆಲ್ಲ ತಗೊಳ್ತೀವಿ. ಅಲ್ಲಿಗೆ 50% ನಮ್ಮ ಹೊಟ್ಟೆ ತುಂಬಿರುತ್ತೆ. ಇನ್ನೊಂದು ಕಡೆ ಹೋಗ್ತೀವಿ, ಇನ್ಯಾವುದೋ ತಗೊಳ್ತೀವಿ, ಅದು 70% ಆಯ್ತು. ಅವಾಗ ತಟ್ಟೆ ಹಿಡ್ಕೊಂಡು ಅನ್ನ ಚಪಾತಿ ಏನಿದಾವೆ ಎಲ್ಲ ಬಡಿಸ್ಕೊಂತೀವಿ. ಆಲ್ರೆಡಿ ಬಟ್ಟೆ ತುಂಬಿದೆ. ಏನು ಜಸ್ಟ್ ಒಂದು ತುತ್ತು ನಾವು ಬಾಯಲ್ಲಿ ಇಟ್ಕೊಂಡು ಉಣ್ಕಿದ್ದೆಲ್ಲ ಡಸ್ಟ್ಬಿನ್ಗೆ ಹಾಕಕ್ ಹೋಗ್ತೀವಿ. ಎಷ್ಟು? 70% ವಿ ಆರ್ ವೇಸ್ಟಿಂಗ್. ಅದು ಮಾಡಬಾರ್ದು. ಯಾಕೆ ಅಂತಂದ್ರೆ ಭಗವಂತ ಪ್ರತಿಯೊಂದು ವಿಷಯವನ್ನು ತೂಕ ಮಾಡಿ ಕೊಟ್ಟಿದ್ದಾರೆ. ಈಗ ಶ್ವಾಸನೆ ತಗೊಳ್ಳಿ, ಅಂದ್ರೆ ಏನು? ವಾಯು ತತ್ವ. ಒಂದು ನಾರ್ಮಲ್ ಮನುಷ್ಯ ಅಂದ್ರೆ ಏನು? ನಾರ್ಮಲ್ ಮನುಷ್ಯ, ಯಾವ ರೋಗ ಇಲ್ದವನು, ಯಾವ ಎಕ್ಸ್ಟ್ರಾರ್ಡಿನರಿ ಇಲ್ದವನು. ನಾರ್ಮಲ್ ಮನುಷ್ಯ ಎಷ್ಟು ಶ್ವಾಸ ತಗೊಳ್ತಾನ? 1 ನಿಮಿಷಕ್ಕೆ 15 ಶ್ವಾಸ ತಗೊಳ್ತಾನೆ. ಅಂದ್ರೆ ಒಂದು ದಿವಸಕ್ಕೆ ಎಷ್ಟಾಯ್ತು? 15 × 24 × 24 ಇಟ್ ಕಮ್ಸ್ ಟು 21,600. ಇಷ್ಟು ಶ್ವಾಸ ತಗೊಳ್ತಾನೆ. 1 ವರ್ಷಕ್ಕೆ ಎಷ್ಟಾಯ್ತು? ಮಲ್ಟಿಪ್ಲೈಡ್ ಬೈ 365 days, ಮಲ್ಟಿಪ್ಲೈಡ್ ಬೈ 100 years. 100 yearsಗೆ ಎಷ್ಟು ಶ್ವಾಸ ಬೇಕಾಗಿದೆಯೋ ಅಷ್ಟು ಶ್ವಾಸ ನಮಗೆ ಭಗವಂತ ಡಿಸೈನ್ ಮಾಡಿ ಡೆಪಾಸಿಟ್ ಮಾಡಿದ್ದಾನೆ. ನಾವು ಅದೇ ರೀತಿಯಲ್ಲಿ ಅಂದ್ರೆ ಏನು 15 ಶ್ವಾಸನೆ ಪ್ರತಿ ನಿಮಿಷಕ್ಕೂ ತಗೊಂತಾ ಇದ್ರೆ ನಮಗೆ ಯಾವ ರೋಗನೂ ಬರೋದಿಲ್ಲ. 100 years ನಾರ್ಮಲ್ ಆಗಿ ನಾವು ಜೀವನ ಮಾಡ್ಬೋದು. ಆ ರೀತಿ ಇದೆಯಾ ನಮ್ಮ ಜೀವನ? ಕೋಪ ಬಂದಾಗ ಏನಾಗುತ್ತೆ? 20-25 ಶ್ವಾಸ ಹೋಗ್ತವೆ. ಟೆನ್ಷನ್ ಇದ್ದಾಗ ಅಂದ್ರೆ ಟೆನ್ಷನ್ ಅಂದ್ರೆ ಯಾವ ರೀತಿ? ಈಗ ತಾಯಿ ಅಡಿಗೆ ಮಾಡ್ತಾ ಇರ್ತಾಳೆ. ಯಾರಿಗೆ? ಬೆಳಿಗ್ಗೆನೆ. ಯಾರಿಗೆ? ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಯಜಮಾನರನ್ನ ಉದ್ಯೋಗಕ್ಕೆ ಕಳಿಸ್ಬೇಕು, ಇಲ್ಲ ಅಂಗಡಿಗೆ ಕಳಿಸ್ಬೇಕು ಅಂತಂದ್ರೆ ಬೆಳಿಗ್ಗೆ ಎದ್ದು ಎಲ್ಲ ಸ್ಟವ್ ಹಚ್ಬಿಟ್ಟು ಊಟ ರೆಡಿ ಮಾಡ್ತಿದ್ದಾಳೆ, ಇಲ್ಲ ಟಿಫನ್ ರೆಡಿ ಮಾಡ್ತಿದ್ದಾಳೆ. ಗ್ಯಾಸ್ ಆಗೋಗಿದೆ. ಅವ್ರಿಗೆ ಹೆಂಗಪ್ಪ? ಅವನು ಆಟೋದವನು ಬಂದು ಹಾರನ್ ಹೊಡಿತಾ ಇದ್ದಾನ, ಮಕ್ಕಳನ್ನ ಕಳಿಸಿ ಅಂತ ಹೇಳಿ. ಲೈಟ್ ಇಲ್ಲ. ಏನ್ ಮಾಡ್ಬೇಕು? ಟೆನ್ಷನ್. ಆ ಟೆನ್ಷನ್ ಅಲ್ಲಿ ನಮ್ಮ ಶ್ವಾಸ ಎಷ್ಟಾಗ್ತಾವ ಅಬ್ಸರ್ವ್ ಮಾಡಿ. 25-30 ಹೋಗ್ತವೆ. ಮತ್ತೆ ಏನಾಯ್ತು? ಡೆಪಾಸಿಟ್ ಕಡಿಮೆ ಆಯ್ತು. ಅದು ಅಲ್ಲದೆ ನಮ್ಮ ಶರೀರದಲ್ಲಿರುವ ನಾಡಿ ಮಂಡಲವನ್ನು ಭಗವಂತ ಯಾವ ರೀತಿ ಸೃಷ್ಟಿ ಮಾಡಿದಾನ? 15 ಶ್ವಾಸ ಅಂತ ಇವನಿಗೆ ಕೊಟ್ಟ ಮೇಲೆ ಆ ನಾಡಿ ಮಂಡಲ ಕೂಡ 15 ಶ್ವಾಸಕ್ಕೆ ಎಷ್ಟು ಬೇಕಾಗುತ್ತೋ ಆ ರೀತಿಯಲ್ಲಿ ಡಿಸೈನ್ ಮಾಡಿರ್ತಾನೆ. ನಾವು ಹೆಚ್ಚಿಗೆ ಶ್ವಾಸ ತಗೊಂಡ್ರೆ ಏನಾಗುತ್ತೆ? ಸ್ವಲ್ಪ ತ್ರಾಸ ಆಗ್ಬೋದು, ಕಷ್ಟ ಆಗ್ಬೋದು. ಯಾಕೆ? ಈಗ ನೋಡಿ, ಅದಕ್ಕೂ ಉದಾಹರಣೆ ಹೇಳ್ತೀನಿ. ಒಂದು 1/2 inch ಪೈಪು ನಮ್ಮ ವಾಟರ್ ನಡೀತಾ ಇದೆ. 1/2 inch ಪೈಪಿಗೆ 1/2 inch ಜಾಯಿನ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ನಡೀತಾ ಇರುತ್ತೆ. 3/4 inch ಹಾಕಿದೀವಿ, ಫೋರ್ಸ್ ಜಾಸ್ತಿ ಆಗುತ್ತೆ. 1 inch ಹಾಕಿದೀವಿ, ಫೋರ್ಸ್ ಇನ್ನೂ ಜಾಸ್ತಿ ಆಗುತ್ತೆ. 2 inches ಹಾಕಿದೀವಿ, ಒಡೆದು ಹೋಗ್ಬೋದು, ಇಲ್ಲ ಬ್ಲಾಕ್ ಆಗ್ಬೋದು. ಸೊ ಅದೇ ರೀತಿಯಲ್ಲಿ 15 ಶ್ವಾಸಕ್ಕೆ ಡಿಸೈನ್ ಆಗಿದ್ದ ನಮ್ಮ ನಾಡಿ ಮಂಡಲ 15 ಶ್ವಾಸನೆ ನಡೀತಾ ಇದ್ರೆ ಏನೂ ಆಗೋದಿಲ್ಲ. ಆದ್ರೆ 20, 25, 30ವರೆಗೂ ಹೋದ್ರೆ ಏನಾದ್ರೂ ಬ್ಲಾಕ್ ಆಗ್ಬೋದು, ಇಲ್ಲ ಹಾರ್ಟ್ ಅಟ್ಯಾಕ್ ಇಂಥದ್ದೆಲ್ಲ ಆಗ್ಬೋದು. ನಾವು ಧ್ಯಾನದಲ್ಲಿ ಕುಂತಾಗ ಏನಾಗುತ್ತೆ? ನೀವು ಯಾರಿಗಾದ್ರೂ ಹೇಳಿ ನನ್ನ ಶ್ವಾಸ ಎಷ್ಟಾಗ್ತಾ ಇದೆಯೋ ನೋಡಪ್ಪ ಅಂತ ಹೇಳಿದ್ರೆ 5-10 ಶ್ವಾಸ ಆಗ್ತಾವ. ವಿತ್ ದಟ್ ನಮ್ಮ ಬ್ಲಾಕ್ಸ್ ಎಲ್ಲ ಕ್ಲಿಯರ್ ಆಗ್ತಾವ. ನಮಗೆ ಡಿಪಾಸಿಟ್ ಹೆಚ್ಚಿಗೆ ಆಯ್ತು. 15 ಶ್ವಾಸಕ್ಕೆ ನಾವು ನಾರ್ಮಲ್ ಆಗಿ ಡಿಸೈನ್ ಮಾಡಿದ್ದ 100 years ಹೆಚ್ಚಿಗೆ ಆಗ್ತಾ ಬಂತು. ಅದಕ್ಕೆ ಋಷಿ ಮುನಿಗಳು ಹಿಮಾಲಯಕ್ಕೆ ಹೋಗಿ ಧ್ಯಾನ ಮಾಡುವಾಗ, ಇಲ್ಲ ತಪಸ್ ಮಾಡುವಾಗ ಏನಾಗುತ್ತೆ? ಅವರ ಕ್ವಾಂಟಿಟಿ ಆಫ್ ಶ್ವಾಸ ಕಡಿಮೆ ಆಗಿ ಅವರು ಆಯುಷು ಹೆಚ್ಚಿಗೆ ಆಗತ್ತೆ. ಅಲ್ಲಿರ್ತಾರ 150 ವರ್ಷ ಮಾಡಿದ್ದವರು, 200 ವರ್ಷ ಇದ್ದವರು, ಇವೆಲ್ಲ ಇರ್ತಾರ. ಇನ್ನೂ ಒಂದು ಉದಾಹರಣೆ ನಿಮಗೆ ಬೇಕು ಅಂತಂದ್ರೆ, ಒಂದು ನಾಯಿ ಶ್ವಾಸ ಹೇಗೆ ತಗೊಳುತ್ತೆ? ಯಾವಾಗ್ಲೂ ಈ ರೀತಿ ತಗೊಳ್ತಾ ಇದೆ. ಅಂದ್ರೆ ಹೆಚ್ಚಿಗೆ ಶ್ವಾಸ ತಗೊಳುತ್ತೆ. ಅದಕ್ಕೆ ಡಿಸೈನ್ ಮಾಡಿದ್ದು ಬಿಟ್ಟು, ಅದಕ್ಕಾಗಿ ಅದರದ್ದು ಜೀವನ ಪ್ರಮಾಣ ಎಷ್ಟು? ಮ್ಯಾಕ್ಸಿಮಮ್ 20 ವರ್ಷ. ಮ್ಯಾಕ್ಸಿಮಮ್ 20 ವರ್ಷನೇ. ಅದೇ ಆಮೆ ತಗೊಳ್ಳಿ, ಟಾರ್ಟಾಯಿಸ್, ಯಾವಾಗ ಶ್ವಾಸ ಬೇಕೋ ಮತ್ತೆ ಒಳಗೋಗ್ಬಿಡುತ್ತೆ.
ಅಂದ್ರೆ ಏನು, 1 ನಿಮಿಷಕ್ಕೆ 4 ಶ್ವಾಸ ತಗೊಳ್ಳುತ್ತದೆ, 4 ಇಲ್ಲ 5. ಅದರದ್ದು ಜೀವನ ಪ್ರಮಾಣ ಎಷ್ಟು? 200 to 300 years. ಸೊ ಈ ರೀತಿ ನಾವು ಅಬ್ಸರ್ವ್ ಮಾಡಿಕೊಂಡ್ರೆ ಪ್ರತಿಯೊಂದು ಪಶು ಪಕ್ಷಿ ಇಲ್ಲ ಮನುಷ್ಯನ ಯಾವತ್ತೂ ಕೋಪ ಇಲ್ದಂಗೆ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರ್ತಾನಲ್ಲ, ಅವನ ಶ್ವಾಸ ಕಡಿಮೆನೇ ಇರುತ್ತೆ, ಅವರಿಗೆ ರೋಗ ಇರೋದಿಲ್ಲ, ಮತ್ತೆ ಹೆಚ್ಚಿಗೆ ವರ್ಷ ಬಾಳೋದಕ್ಕೆ ಅವಕಾಶ ಸಿಗುತ್ತೆ ಅವನಿಗೆ. ಸೊ ಇದು ನಾವು ಆ ರೀತಿಯಲ್ಲಿ ಆಹಾರ ಕೂಡ ಭಗವಂತ ಡಿಸೈನ್ ಮಾಡಿ ಇಟ್ಟಿರ್ತಾನೆ. ಅಂದ್ರೆ ಏನು, ಇವನು ಮಕ್ಕಳಿದ್ದಾಗ ಎಷ್ಟು ಬೇಕಾಗತ್ತೆ, ಪ್ರೌಢ ಆದ್ಮೇಲೆ ಎಷ್ಟು ಬೇಕಾಗುತ್ತೆ, ಮುದಿಯವನಾದ್ಮೇಲೆ ಎಷ್ಟು ಬೇಕಾಗುತ್ತೆ ಓಲ್ಡ್ ಏಜ್ಗೆ. ಸೊ ಇದೆಲ್ಲ ಅವನಿಗೆ ಒಂದು ಡಿಸೈನ್ ಮಾಡಿ ನಮಗೆ ಆಹಾರ ಇಷ್ಟು ಅಂತ, ಇಷ್ಟು ಟನ್ನು ಅಂತ ಹೇಳಿ ಇಟ್ಟಿರ್ತಾನೆ. ನಾವು ಅಂದ್ರೇನು, ಅವ್ರು ಡಿಸೈನ್ ಮಾಡಿದ್ದು 2 ಹೊತ್ತು ಊಟಕ್ಕೆ. ಈ ಬ್ರೇಕ್ಫಾಸ್ಟ್ ಸ್ನಾಕ್ಸ್ ಇವೆಲ್ಲ ಭಗವಂತ ಡಿಸೈನ್ ಮಾಡಿಲ್ಲ, 2 ಹೊತ್ತು ಊಟಕ್ಕೆ ಡಿಸೈನ್ ಮಾಡಿ ನಮ್ಮಲ್ಲಿ ಇಟ್ಟಿದ್ದಾನ. ಆದ್ರೆ ಇವತ್ತು ಬ್ರೇಕ್ಫಾಸ್ಟ್ ಅಂತೇಳಿ, ಊಟ ಲಂಚ್ ಅಂತೇಳಿ, ಸ್ನಾಕ್ಸ್ ಅಂತೇಳಿ, ಸಾಯಂಕಾಲ ಮತ್ತೆ ರಾತ್ರಿ ಊಟ ಅಂತೇಳಿ ಇವೆಲ್ಲ ಮಾಡಿದ್ರೆ ಏನಾಗುತ್ತೆ, ನಮ್ಮ ಡೆಪಾಸಿಟ್ ಕಡಿಮೆ ಆಗುತ್ತೆ. ಅದೇ ಅಲ್ಲದೆ ಏನಾಗುತ್ತೆ, ನಾವು ವೇಸ್ಟ್ ಮಾಡಿದ್ರೆ 1000 times ಆಫ್ ಪೆನಾಲ್ಟಿ ನಾವು ಕೊಡ್ಬೇಕು. ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಈಗ ಈಗ ಕರೆಕ್ಟ್ ಕೇಳಿಸ್ತಿದೆ. ಈಗನು ಬೇಕಾಗ್ತದೆ? ಕೇಳಿಸ್ತಾ ಇದೆ ಸರ್. ಕೇಳಿಸ್ತಿದೆ ಸರ್. ಸರಿ, ಓಕೆ. ಸರ್ ನಿಮ್ ಮುಖ ಡೌನ್ ಅಲ್ಲಿದೆ ಸರ್, ನಿಮ್ ಮುಖ ಡೌನ್ ಅಲ್ಲಿದೆ. ಸ್ವಲ್ಪ ಸೆಂಟರ್ ಬನ್ನಿ. ಅದೇ ದಿಶೆ ಬದಲಾಯಿಸಿದೆ, ಅದಕ್ಕೆ ಆಯ್ತು. ಸರ್ ತಲೆ ಅರ್ಧ ಕಾಣಿಸುತ್ತೆ ಸರ್, ತಲೆ. ಬರುತ್ತೆ. ಇನ್ನು ಸ್ವಲ್ಪ ಡೌನ್ ಸರ್. ಓಕೆ, ಸ್ವಲ್ಪ. ಓಕೆ ಸರ್, ಓಕೆ. ಓಕೆ ಸರ್. ನಾವು ಆಹಾರವನ್ನು ಯಾವತ್ತೂ ವೇಸ್ಟ್ ಮಾಡಬಾರ್ದು. ಇನ್ನು ನಿಮಗೆ ಒಂದು ತಿಳಿಸ್ತೀನಿ ನೋಡಿ. ನಾವು ಅಮರನಾಥ್ ಯಾತ್ರೆಗೆ ಹೋಗಿದ್ದೀವಿ. ಅಮರನಾಥ್ ಯಾತ್ರೆಗೆ ಹೋಗ್ಬೇಕು ಅಂತಂದ್ರೆ ನಮಗೆ ಆ ಕ್ಲೈಮೇಟ್ ಸೂಟ್ ಆಗ್ಬೇಕು ಅಂತಂದ್ರೆ ಬಾಟಮ್ ಅಂದ್ರೆ ಇನ್ನು ಗ್ರೌಂಡ್ ಲೆವೆಲ್ ನಲ್ಲಿ ಒಂದು ಕ್ಯಾಂಪ್ ಮಾಡಿರ್ತಾರೆ, ಬಲ್ಟಾಲ್ ಅಂತಾರ. ಆ ಕ್ಯಾಂಪ್ ನಲ್ಲಿ ಎಲ್ಲಾ ಸ್ಟೇಟ್ಸು ಜನ ಬಂದು ಅಲ್ಲಿ ಶಾಮಿಯಾನ ಹಾಕಿ ಈ ಪ್ರಸಾದ ಕೊಡೋದು ಏರ್ಪಾಟ್ ಮಾಡಿರ್ತಾರೆ. ಆ ರೀತಿಯಲ್ಲಿ ನಾವು ಹಾಲ್ಟ್ ಮಾಡಿದಾಗ ಆಹಾರ ತಗೋಬೇಕು ಅಂತಂದ್ರೆ ರಸ್ತೆಯಲ್ಲಿ ಹೋಗ್ತಾ ಇದ್ರೆ, ಆವ್ ಬಾಪೂಜಿ ಮೇರೆ ಪಾಸ್ ಆವ್ ಹಮಾರೆ ಪ್ರಸಾದ ಲೇನೇನ ಅಂದ್ರೆ ಏನು, ಅವರು ಹಿಂದಿನಲ್ಲೇ ಮಾತಾಡ್ತಾರಲ್ಲ, ನಮ್ಮ ಪ್ರಸಾದ ತಗೊಳ್ಳಿ ಅಂತ ಹೇಳಿ ಕಳೀತಾರೆ. ನಾವೇನು ನಮ್ಮ ಮನಸ್ಥಿತಿ, ಕರ್ನಾಟಕ ಊಟ ಆಂಧ್ರ ಊಟ ಯಾವತ್ತಾದ್ರೂ ನಾವು ಮಾಡ್ತೀವಿ, ಬೆಂಗಾಲಿ ಊಟ ಹೇಗಿರುತ್ತೋ ನೋಡೋಣ ಅಂತ ಹೇಳಿ ಬೆಂಗಾಲಿ ಶಾಮಿಯಾನದಲ್ಲಿ ಹೋಗ್ತೀವಿ, ತಟ್ಟೆ ಹಿಡ್ಕೊಂಡು ಎಲ್ಲ ಬಡಿಸ್ಕೊಂತೀವಿ. ನಮಗೆ ಅಭ್ಯಾಸ ಇಲ್ಲ ಬೆಂಗಾಲಿದು ತಿಂಡಿ. ಸ್ವಲ್ಪ ಒಂದು ಟೇಸ್ಟ್ ನೋಡಿ, ಅಯ್ಯೋ ನಮಗೆ ಆಗಲ್ಲಪ್ಪ ಅಂತ ಹೇಳಿ ಎಲ್ಲ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋಕೆ ಹೋಗ್ತೀವಿ. ಅಲ್ಲಿ ನಿಂತಿರ್ತಾರ, ಬಾಬೂಜಿ ಈ ಪ್ರಸಾದ ಹೇ, ಈ ಪೂರ ಖಾಲಿನ, ಇದು ಪ್ರಸಾದ, ನೀವು ಪೂರ್ತಿ ತಿನ್ಲೇಬೇಕಾಗತ್ತೆ, ಆ ರೀತಿ ವೇಸ್ಟ್ ಮಾಡಕ್ಕಿಲ್ಲ ಅಂತ ಹೇಳ್ತಾರೆ. ನಾವು ಸ್ವಲ್ಪ ಒಂದು ಆಕ್ಟಿಂಗ್ ಮಾಡಿ ಒಂದು ಹಿಂಗ್ ತಿಂದಂಗೆ ಮಾಡಿ ಮತ್ತೆ ಇನ್ನೊಂದು ಕಡೆ ಯಾವ್ದೋ ಡಸ್ಟ್ಬಿನ್ ಇದ್ರೆ ಅಲ್ಲಿಗೆ ಹೋಗ್ತೀವಿ. ಅಲ್ಲೇನೂ ನಿಂತಿರ್ತಾರ, ಪ್ರಸಾದ್ ಹೇಯೇ ನೈ ಸಟ್ನೇಕ, ಇದು ವೇಸ್ಟ್ ಮಾಡಂಗಿಲ್ಲ, ನೀವು ತಿನ್ಲೇಬೇಕು ಅಂತ ಹೇಳ್ತಾರೆ. ಹೆಂಗೋ ಅವತ್ತು ಮುಗಿಸ್ತೀವಿ. ಮರು ದಿವಸ ನಾವ್ ಎಲ್ಲಿಗೆ ಹೋಗ್ತೀವಿ? ಒಡಿಸ್ಸಾ ಬೇಡ, ಬೆಂಗಾಲಿ ಬೇಡ, ಹರಿಯಾಣ ಬೇಡ, ಪಂಜಾಬಿ ಬೇಡಪ್ಪ, ನಮ್ಮ ಊಟ ನಾವು ತಿನ್ನೋಣ. ಅದನ್ನು ನಾವೇನು ಎಷ್ಟು ಬೇಕೋ ಅಷ್ಟೇ ಬಡಿಸ್ಕೊಂಡು ತಿನ್ನೋಣ ಅಂಬೋ ಮನಸ್ಥಿತಿ ಅಲ್ಲಿ ಬರುತ್ತಲ್ಲ. ಸೊ ಅದು ನಾವು ಕಂಟಿನ್ಯೂ ಮಾಡಿ ನಮ್ಮ ಜೀವನದಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಬಡಿಸ್ಕೋಬೇಕು. ಇದ್ರ ಬಗ್ಗೆ ನಾವು ಪತ್ರಿಜಿಯವರು ನಮಗೆ ಕಂಡ್ರೆ, ಅಂದ್ರೆ ಏನು, ನಾವು ನೋಡಿದ್ದು ಶೇಕ್ ಹ್ಯಾಂಡ್ ತಗೊಳಕ್ಕೆ, ಹಗ್ ಮಾಡ್ಕೊಳಕ್ಕೆ, ಇದಕ್ಕೆ ಮಾತಾಡೋದಕ್ಕೆ ಹೋಗ್ತೀವಿ. ಅದೆಲ್ಲ ನಾವು ಮಾಡ್ಬೇಕಾಗಿದ್ದು. ಅವರ ಜೀವನದ ರೀತಿ ಹೇಗಿದೆ, ಗೆಸ್ಟ್ ಬಂದ್ರೆ ಯಾವ ರೀತಿ ರಿಸೀವ್ ಮಾಡ್ಕೊಂತಾರ, ಗೆಸ್ಟ್ನ ಕಳ್ಸೋವಾಗ ಯಾವ ರೀತಿ ಮಾಡ್ತಾರ,
ಮತ್ತೆ ಊಟ ಯಾವ ರೀತಿ ಮಾಡ್ತಾರ, ನೀರು ಯಾವ ರೀತಿ ಕುಡಿತಾರ, ಇದನ್ನು ನಾವು ಅಬ್ಸರ್ವ್ ಮಾಡಬೇಕು. ಅವರು ಜೀವನದ ಶೈಲಿ ಹೇಗಿದೆ ಅಂತ ಹೇಳಿ. ಅವರು ಊಟಕ್ಕೆ ಒಂದು ಪ್ಲೇಟ್ ಬಡಿಸ್ಕೊಂಡ್ರೆ ಯಾರಾದ್ರೂ ಬಡಿಸ್ಬೇಕಂದ್ರೆ ಎಷ್ಟು ಶಿವರಿಂಗ್ ಆಗುತ್ತೆ ಗೊತ್ತಾ. ಸ್ವಲ್ಪ ಹೆಚ್ಚಿಗೆ ಬಡಿಸಿದ್ರೂ ಬೈತಾನ, ಇಲ್ಲ ಹೊಡಿತಾನ. ಕಡಿಮೆ ಬಡಿಸಿದ್ರೆ ಏನಾಗಿದೆ ನಿನಗೆ, ಹೆಣ್ಣು ಸ್ವಲ್ಪ ಬಡಿಸು ಅಂದ್ರೆ ಏನು, ಪರ್ಫೆಕ್ಟ್ ಆಗಿರ್ಬೇಕು. ಎಷ್ಟು ಬೇಕೋ ಅಷ್ಟೇ ತಿನ್ನೋದಷ್ಟು ಮಾತ್ರ ಬಡಿಸ್ಬೇಕು ಅಂತ ಹೇಳಿ. ಅವರು ತಿಂದ ಮೇಲೆ ಪ್ಲೇಟ್ ನೋಡಿದ್ರೆ ಇನ್ನು ಹೊಸ ಪ್ಲೇಟ್ ಇಟ್ಟಿದ್ದಾರೇನೋ ಅಂತ ಕಾಣುತ್ತೆ. ಅಂದ್ರೆ ಏನು, ಒಂದು ಚೂರು ಕೂಡ ಬಿಡೋದಿಲ್ಲ. ಆ ರೀತಿ ಅವರು ಊಟ ಮಾಡೋದು, ಅದನ್ನ ನಾವು ಕಲಿಬೇಕು. ನಾವು ವೇಸ್ಟೇಜ್ ಎಂಬುದು ತಟ್ಟೆಯಲ್ಲಿ ಇಡಬಾರ್ದು. ಅವಾಗ ನಮ್ಮ ಡೆಪಾಸಿಟ್ ಊಟ ಏನು ಭಗವಂತ ಇಟ್ಟಿದ್ದಾನೋ ಅದನ್ನು ನಮ್ಮ ಪರಿಪೂರ್ಣವಾಗಿ ನಾವು ತಗೋಬಹುದು. ಸೊ ನಾವು ವೇಸ್ಟೇಜ್ ಎಂಬುದು ಬಿಟ್ಬಿಟ್ಟು ಯಾವಾಗ ಬೇಕೋ ಆವಾಗ ತಗೊಳ್ಳೋದು ನಾವು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಊಟ ನಮಗೆ ಯಾವತ್ತೂ ಭಗವಂತ ಕೊಡ್ತಾನೆ ಇರ್ತಾನ. ನಾವು ವೇಸ್ಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ಊಟ ಆಗೋದ್ಮೇಲೆ ನಮಗೆ ಊಟ ಸಿಗೋದು ಕಷ್ಟ ಆಗುತ್ತೆ, ನಮ್ಮ ಡಿಪಾಸಿಟ್. ಅದಕ್ಕೆ ನಿಮಗೆ ಉದಾಹರಣೆ ಹೇಳ್ತೀನಿ ನೋಡಿ. ಒಂದು 10 ವರ್ಷದ ಕೆಳಗಡೆ ಒಂದು ಉಪದ್ರವ ಆಗಿತ್ತು ಉತ್ತರಾಖಂಡದಲ್ಲಿ. ಸುನಾಮಿ ಇಲ್ಲ, ಇದು ನೀರೆಲ್ಲ ಬಂದಿತ್ತು, ಫ್ಲಡ್ ಆಗಿತ್ತಲ್ಲ. ಆ ಫ್ಲಡ್ ನಲ್ಲಿ ಯಾರ್ಯಾರಿದ್ರು, ನೀವು ನಾವು ಅಂತವರು ಮಿಲಿಯನಿಯರ್ ಕೂಡ ಅಲ್ಲೇ ಇದ್ರು, ಬಡವರು ಅಲ್ಲೇ ಇದ್ರು. ಬೀಯಿಂಗ್ ಎ ಮಿಲಿಯನಿಯರ್, ಒಂದು ಆಹಾರದ ಪ್ಯಾಕೆಟ್ ಹೆಲಿಕಾಪ್ಟರ್ ಇಂದ ಬಂದ್ರೆ ಅವನಿಗೆ ಅಮೃತ ಸಿಕ್ಕಂಗಾಯ್ತು. ಯಾಕೆ, ಎಷ್ಟೋ ವೇಸ್ಟ್ ಮಾಡಿದಾನವನು ಇಲ್ಲಿ. ಆ ವೇಸ್ಟ್ ಮಾಡಿದ್ದು ಅಕೌಂಟ್ ತಗೊಂಡು ಭಗವಂತ ಇವನಿಗೆ ಊಟ ಇಲ್ದಂಗೆ ಮಾಡಿದ್ದ. ಸೊ ಆ ರೀತಿ ಆ ಪರಿಸ್ಥಿತಿ ನಮಗೆ ಬರಬಾರ್ದು ಅಂತಂದ್ರೆ ಯಾವತ್ತೂ ಊಟ ಪರಿಪೂರ್ಣವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ತಿನ್ಕೊಂತ ಬಂದ್ರೆ ನಮಗೆ ಯಾವತ್ತೂ ಪ್ರಕೃತಿ ಕಡಿಮೆ ಮಾಡೋದಿಲ್ಲ. ಇನ್ನು ನೀರು, ನೀರು ತಗೊಂಡ್ರೆ ನಾವು ಇವತ್ತು ನೀರು ಯಾವ ರೀತಿ ಉಪಯೋಗಿಸ್ತಾ ಇದೀವಿ, ಒಂದು 50 ವರ್ಷದ ಕೆಳಗೆ ಯಾವ ರೀತಿ ಉಪಯೋಗಿಸ್ತಿದೀವಿ ಯೋಚನೆ ಮಾಡಿ. ಸ್ನಾನ ಮಾಡಬೇಕು, ನೀರು ತಂದ್ಕೋಬೇಕು ಕುಡಿಯೋದಕ್ಕೆ, ಎಲ್ಲಿಗೆ ಹೋಗ್ತೀವಿ, ಒಂದು ಬಾವಿ. ಅವತ್ತು ಈ ಟ್ಯಾಪ್ ಸಿಸ್ಟಮ್ ಇದ್ದಿಲ್ಲ. ಸ್ನಾನ ಮಾಡಬೇಕು, ಎಷ್ಟು, ಒಂದು ಬಕೆಟ್ ನಲ್ಲಿ ಸ್ನಾನ ಮಾಡ್ತಾ ಇದ್ವಿ. ಪಾತ್ರೆ ತೊಳಿಬೇಕು, ಒಂದು ಬಕೆಟ್ ನಲ್ಲಿ ಪಾತ್ರೆ ತೊಳ್ಕೊಂತ ಇದ್ವಿ. ಬಟ್ಟೆ ಒಗಿಬೇಕು, ಒಂದು ಬಕೆಟ್ ನಲ್ಲಿ ಪೂರ್ತಿ ಮಾಡ್ಕೊಂತ ಇದ್ವಿ. ಯಾಕೆ, ಬಾವಿಲಿಂದ ತೆಗಿಬೇಕಲ್ಲ, ಶ್ರಮ ಆಗುತ್ತೆ. ಇವತ್ತೇನಾಗಿದೆ, ಎಲ್ಲ ಟಾಯ್ಲೆಟ್ಸು, ಎಲ್ಲ ವಾಶ್ರೂಮ್ಸು, ಎಲ್ಲ ಪಾತ್ರೆಗಳು ತೊಳೆಯೋ ಮಿಷಿನ್ಸು, ಬಟ್ಟೆ ಮಿಷಿನ್ಸು, ವಾಷಿಂಗ್ ಮಿಷಿನ್ಸು. ಸೊ ಇಂಥವೆಲ್ಲ ಬಂದ್ಮೇಲೆ ನಾವು ಏನಾದ್ರೂ ಯೋಚನೆ ಮಾಡ್ತಾ ಇದೀವಿ ಎಷ್ಟು ನೀರು ಉಪಯೋಗಿಸ್ಬೇಕಂತ ಹೇಳಿ. ಭಗವಂತ ಡಿಸೈನ್ ಮಾಡಿದಾನೆ ಮಾಸ್ಟರ್ ಇಲ್ಲಿ ಕೂಡ. ಅವನಿಗೆ ಸ್ನಾನಕ್ಕೆ ಎಷ್ಟು ನೀರು ಬೇಕು, ಎಷ್ಟು ಲೀಟರ್ ನೀರು ಬೇಕು, ಕುಡಿಯೋದಕ್ಕೆ ಎಷ್ಟು ನೀರು ಬೇಕು, ಪಾತ್ರೆ ತೊಳ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕು, ಇದೆಲ್ಲ ಡಿಸೈನ್ ಮಾಡಿ ಇಟ್ಟಿದ್ದಾನ. ಒಂದ್ಸಲ ಯೋಚನೆ ಮಾಡಿ, 50 ವರ್ಷದ ಕೆಳಗೆ ನಾವು ಟಾಯ್ಲೆಟ್ ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗ್ತಾ ಇದ್ವಿ, ತೆಂಬಿಗೆ ಹಿಡ್ಕೊಂಡು ಯಾವುದೋ ಹೊಲದಲ್ಲೋ ಎಲ್ಲೋ ಹೋಗ್ತಾ ಇದ್ವಿ. ಇಲ್ಲ, ನಮ್ದು ವಾಶ್ರೂಮ್ಸ್ ಕೂಡ ಯಾವ ರೀತಿ ಇದ್ವು, ನಾವು ಟಾಯ್ಲೆಟ್ ಮಾಡಿ ಬಂದ್ಮೇಲೆ ಮತ್ತೆ ಯಾರು ಬಂದು ತಗೊಂಡು ಹೋಗ್ತಾ ಇದ್ವಿ. ನಾವು ಅಲ್ಲಿ ತಗೊಂಡು ಹೋಗೋದೇನು, ಟ್ಯಾಪ್ ಇರ್ತಿದ್ದಿಲ್ಲ ಅವತ್ತು, ತೆಂಬಿಗೆನೆ ತಗೊಂಡು ಹೋಗ್ತೀವಿ, ತೆಂಬಿಗಿನಲ್ಲೇ ನಾವು ಮುಗಿಸ್ತಾ ಇದ್ವಿ. ಇವತ್ತು ಜಸ್ಟ್ ಯೂರಿನ್ಗೆ ಹೋದ್ರೆ, ಜಸ್ಟ್ ಪಾಸ್ ಮಾಡಕ್ ಹೋದ್ರೆ ನಾವೇನ್ ಮಾಡ್ತೀವಿ, ಫ್ಲಶ್ ಔಟ್ ನ ಒತ್ತು ಬಿಡ್ತೀವಿ. ಎಷ್ಟು ನೀರು ಹೋಗುತ್ತಮ್ಮ, 8 ಲೀಟರ್ ನೀರು ಹೋಗುತ್ತೆ. 8 ಲೀಟರ್ ನೀರು ಹೋಗುತ್ತೆ. ನೀವು ಮಾಡಿದ್ದ ಪಾಸ್ಗೆ 8 ಲೀಟರ್ ಬೇಕಾಗಿದೆಯಾ ಯೋಚನೆ ಮಾಡಿ. ಜಸ್ಟ್ ಹಿಂಗ ಪ್ರೆಸ್ ಮಾಡಿ 1 ಲೀಟರ್ ಇಲ್ಲ 2 ಲೀಟರ್ ಆದ್ಮೇಲೆ ಮತ್ತೆ ಅದನ್ನ ಮೇಲೆ ಹಚ್ಚೋದಕ್ಕೇನು, ಅಂದ್ರೆ ಏನು, ಜ್ಞಾನ ಇಲ್ಲ. ಯಾರ್ದೋ ನೀರು ಅಂದ್ಕೊಂತೀವಿ ನಾವು, ಬಿಲ್ ಪೇ ಮಾಡ್ತೀವಿ ವಾಟರ್ಗೆ ಅಂತ ಹೇಳಿ. ವಾಟರ್ಗೆ ಬಿಲ್ ಪೇ ಮಾಡ್ತೀರಿ, ಅದು ಫಿಸಿಕಲ್ ಆಯ್ತು. ಸ್ಪಿರಿಚುವಲಿ ನಿಮ್ಮ ಅಕೌಂಟ್ ನಲ್ಲಿ ಕಟ್ ಆಗ್ತಾ ಇದೆ 8 ಲೀಟರ್ ನೀರು. ಟಾಯ್ಲೆಟ್ಗೆ ಹೋಗಿದ್ದೀರಾ, 8 ಲೀಟರ್ ನೀರು ಓದ್ತೀವಿ ಬಿಕಾಸ್ ಇಟ್ ಹ್ಯಾಸ್ ಟು ಗೋ ಅವೇ. ಜಸ್ಟ್ ಪಾಸ್ ಮಾಡಿದ್ದರಿಗೆ 1 ಲೀಟರ್ 2 ಲೀಟರ್ ಸಾಕಾಗುತ್ತೆ. ಅದು ನಮ್ಮ ಪ್ರಜ್ಞೆಯಲ್ಲಿ ಇರಬೇಕು. ಈಗ ವಾಶ್ ಬೇಸಿನ್ ಹತ್ರ ಬ್ರಷ್ ಮಾಡ್ತಾ ಇದ್ದೀವಿ, ಹಿಂಗ್ ಬ್ರಷ್ ಮಾಡ್ತೀವಿ, ಈ ಟ್ಯಾಪ್ ತಿರುಗಿಸ್ತೀವಿ, ಎಡಗೈ ಫ್ರೀ ಇದೆಯಲ್ಲ. ನಾವು ಬ್ರಷ್ ಮಾಡಿ ಮತ್ತೆ ಬಾಯಿ ತೊಳ್ಕೋವಾಗ ಆವಾಗ ಓಪನ್ ಮಾಡಬೇಕು, ಮತ್ತೆ ಮಧ್ಯ ಟೈಮ್ನಲ್ಲಿ ಬಂದ್ ಮಾಡ್ಬೇಕು ಎಂಬುದು ಪ್ರಜ್ಞೆ ಇರುತ್ತಾ?
ನಾವು ಅದು ಓಪನ್ ಮಾಡ್ತೀವಿ, ಬ್ರಷ್ ಮಾಡ್ತಾನೆ ಇರ್ತೀವಿ, ಅಲ್ಲಿ ತಿರುತ್ತಾ ಇಲ್ಲಿ ತಿರುತ್ತಾ ನೀರು ಹೋಗ್ತಾನೆ ಇರುತ್ತೆ. ಯಾರ್ದು ನೀರು? ನಿಮ್ಮ ಅಕೌಂಟ್ ನೀರು ಅಂತ ನಿಮಗೆ ಪ್ರಜ್ಞೆ ಇದ್ರೆ ನೀವು ಸೇಫ್ ಆಗಿ ಯೂಸ್ ಮಾಡ್ಕೊಂತೀವಿ. ಬಟ್ಟೆ ಒಗಿತೀವಿ, ಯಾವ ರೀತಿ ಒಗಿತಿದ್ದೀವಿ? ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದೀವಿ, ಎಷ್ಟು ನೀರು ಹೋಗ್ತಾ ಇದೆಯೋ ಗೊತ್ತಿಲ್ಲ. ಪಾತ್ರೆ ಎಷ್ಟು ನೀರು ಹಾಕ್ತಾ ಇದೆಯೋ ಹೋಗ್ತಾ ಇದೆ. ಇನ್ನು ಪಾತ್ರೆಯಲ್ಲಿ ನೀವು ಒಂದು, ಇವತ್ತು ನಾ ಹೇಳ್ತೀನಿ, ಬಿ ಕೇರ್ಫುಲ್. ಯಾಕೆ ಅಂತಂದ್ರೆ ನಾವು ಅಡ್ವರ್ಟೈಸ್ಮೆಂಟ್ ಟಿವಿ ನೋಡ್ತೀವಿ, ಒಂದು ಚುಕ್ಕೆ ಹಾಕಿದರೆ ನಿಮ್ಮ ಪಾತ್ರೆಗಳೆಲ್ಲ ಕ್ಲೀನ್ ಅಂತ. ಒಂದು ಚುಕ್ಕೆ ಹಾಕಿದರೆ ನಿಮ್ಮ ಪಾತ್ರೆ ಕ್ಲೀನ್ ಆಯ್ತು. ಆದ್ರೆ ಅದು ಎಷ್ಟು ಪವರ್ಫುಲ್ ಆಗಿರುತ್ತೆ ಆ ಲಿಕ್ವಿಡ್. ಆ ಲಿಕ್ವಿಡ್ ಕೂಡ ನೀವು ವಾಶ್ ಮಾಡಿದ್ಮೇಲೆ ನೀವು ತೊಳೆಯೋದು ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತಂದ್ರೆ ಆ ಲಿಕ್ವಿಡ್ ಕೆಮಿಕಲ್ ಆ ಪಾತ್ರೆಗಳ ಮೇಲೆ ಇಲ್ಲ ತಟ್ಟೆ ಮೇಲೆ ಇದ್ರೆ ನೀವು ಊಟ ಮಾಡುವಾಗ, ನೀವು ಆಹಾರ ಆ ಇದು ಅಡಿಗೆ ಮಾಡುವಾಗ ಅದು ನಮ್ಮ ಆಹಾರದಲ್ಲಿ ಬರೋದಿಲ್ವಾ? ಸೊ ಯು ಮಸ್ಟ್ ಬಿ ಕೇರ್ಫುಲ್ ಅಬೌಟ್ ದಿ ಲಿಕ್ವಿಡ್ಸ್. ಯು ಮಸ್ಟ್ ಕೇರ್ಫುಲ್ ಅಬೌಟ್ ದಿ ಪಾತ್ರೆ ತೊಳೆಯೋ, ಡಿಶ್ ವಾಶ್ ಇಂಥವೆಲ್ಲ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ. ಸೊ ಈ ರೀತಿಯಲ್ಲಿ ಆಹಾರ ಬಿಟ್ಟು ವಾಟರ್ ಕೂಡ ನಮಗೆ ಡಿಸೈನ್ ಮಾಡಿಟ್ಟಿರ್ತಾನೆ ಭಗವಂತ, ಅದೇ ನೋಡ್ಕೋಬೇಕು. ಅದು ಕೂಡ ಅದೇ ಉದಾಹರಣೆ. ಯಾವುದು? ಉತ್ತರಾಖಂಡ್ನಲ್ಲಿ 10 ವರ್ಷದ ಕೆಳಗಡೆ ಸುನಾಮಿ ಬಂದಾಗ ಸುತ್ತ ನೀರೇ ಇದಾವ, ಆದ್ರೆ ಕುಡಿಯಕ್ಕೆ ನೀರಿಲ್ಲ. ಅಷ್ಟೆಲ್ಲ ಯಾಕೆ, ನಮ್ಮ ವಿಶಾಖಪಟ್ಟಣಂನಲ್ಲಿ ಹುದು ತುಫಾನ್ ಬಂತು, ಸುತ್ತ ನೀರು ಬಾಟ್ಲ್ ಬೇಕು ಅಂತಂದ್ರೆ 100 ರೂಪಾಯಿ 200 ರೂಪಾಯಿ ಮಾರಿದ್ರು. ಆ ಪರಿಸ್ಥಿತಿ ಯಾಕೆ ಬಂತು? ಬಿಕಾಸ್ ವಿ ಹ್ಯಾವ್ ವೇಸ್ಟೆಡ್ ದಿ ವಾಟರ್. ದ ನೇಚರ್ ಈಸ್ ಕೌಂಟಿಂಗ್. ಆ ನೇಚರ್ ಕೌಂಟ್ ಮಾಡಿ ಇವನಿಗೆ ಉಪದ್ರವ ತಂದು ಕೊಡುತ್ತೆ. ಅಂತ ದುಷ್ಪರಿಣಾಮಗಳು ಯಾವತ್ತೂ ಆಗೋದಿಲ್ಲ ನಾವು ಪರ್ಫೆಕ್ಟ್ ಆಗಿ ನಾವಿದ್ರೆ. ನೆಕ್ಸ್ಟ್ ಇನ್ಯಾವುದು? ಅಗ್ನಿತತ್ವ. ನಾವು ಅಗ್ನಿತತ್ವ ಅಂತಂದ್ರೆ ಇವತ್ತು ಅಂದ್ರೆ ಹಳೆ ಕಾಲಕ್ಕೇನು ಒಂದು ಚಿಮ್ನಿನೋ ಯಾವುದೋ ಒಂದು ದೀಪನೋ ನಾವು ಹಚ್ಚಿಬಿಟ್ಟು 6 ಗಂಟೆಗೆಲ್ಲ ನಾವು ದೀಪ ಹಚ್ಕೊಂಡು ಊಟ ಮಾಡಿಬಿಟ್ಟು ಅದನ್ನ ಹಾರಿಸ್ಬಿಡ್ತಾ ಇದ್ವಿ. ಇವತ್ತು ಎಲ್ಲಾ ಫೆಸಿಲಿಟೀಸ್ ಬಂದವಲ್ಲ, ಟಿವಿ ಬಂದಿದೆ, ಮೊಬೈಲ್ ಬಂದಿದೆ, ಲೈಟ್ಗಳು ಬಂದಾವ, ಇವೆಲ್ಲ ಬಂದವ. ರಾತ್ರಿ 12 ಗಂಟೆವರೆಗೂ ಓದ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಇದೆಲ್ಲ ಮಾಡ್ತಾ ಇರ್ತೀವಿ. ಇದಕ್ಕೆಲ್ಲ ಎಷ್ಟು ಖರ್ಚಾಗ್ತಾ ಇದೆ, ವೇಸ್ಟೇಜ್ ಎಷ್ಟಿದೆ, ಎಷ್ಟು ಬಳಸ್ತಾ ಇದ್ದೀವಿ, ಇದನ್ನು ನಾವು ಯೋಚನೆ ತಂದಿಲ್ಲ. ಈಗ ನೋಡಿ ವೇಸ್ಟೇಜ್ ಹೇಗಾಗ್ತಾ ಇದೆ. ಈಗ ತಾವೆಲ್ಲ ಕುಂತು ಒಂದು ಏನೋ ಸಂಭ್ರಮದಿಂದ ಮಾತಾಡ್ತಾ ಇದ್ದೀರಿ, ಟಿವಿ ನೋಡ್ತಾ ಇದ್ದೀರಾ, ಯಾವುದೋ ಫಿಲ್ಮ್. ಸಡನ್ ಆಗಿ ಪವರ್ ಹೋಯ್ತು. ಪವರ್ ಹೋದ್ಮೇಲೆ ಏನ್ ಮಾಡ್ತೀವಿ ನಾವು? ಯಾರೋ ಪ್ರಪೋಸ್ ಮಾಡ್ತಾರ, ಒಂದು ಬಾಹುಬಲಿ ಪಿಕ್ಚರ್ ಬಂದಿದೆ, ನಾವು ನೋಡಿಲ್ವಲ್ಲ, ತುಂಬಾ ಚೆನ್ನಾಗಿದೆ ಅಂತ ಹೋಗೋಣ ಅಂತಂದ್ರೆ, ಆಯ್ತಪ್ಪ ಹೋಗೋಣ ಅಂತೇಳಿ ಎಲ್ಲರೂ ಡಿಸೈಡ್ ಮಾಡ್ಕೊಂಡು ಟಪ 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 ಡ್ರೆಸ್ಗಳು ಚೇಂಜ್ ಮಾಡ್ಕೊಂಡು ದುಡ್ಡು ಗಿಡ್ಡು ತಗೊಂಡು ಹೊರಟು ಬಿಟ್ವಿ. ನಾವು ಇದು ಗಮನಿಸಿದೀವ್ಯಾ? ಟಿವಿ ಆನ್ ನಲ್ಲಿದೆ, ಫ್ಯಾನ್ ಆನ್ ನಲ್ಲಿದೆ, ಲೈಟ್ ಆನ್ ನಲ್ಲಿದೆ, ಅದನ್ನ ಆಫ್ ಮಾಡಬೇಕು ಅನ್ಬೋದು ಪ್ರಜ್ಞೆ ಇಲ್ಲ, ಹೋಗ್ಬಿಡ್ತೀವಿ. ನಾವು ಹೋದ್ಮೇಲೆ ಕರೆಂಟ್ ಬಂತು, ಇದೆಲ್ಲ ವೇಸ್ಟೇಜ್ ಅಲ್ವಾ? ನಾವು ಒಂದು ರೂಮಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಅಲ್ಲಿ ಆನ್ ಇದೆ, ಲೈಟ್ ಆನ್ ಇದೆ, ಫ್ಯಾನ್ ಆನ್ ಇದೆ, ಯಾರು ಕರೆದ್ರು ಹೊರಗೆ ಬಂದು ಮಾತಾಡ್ತಾ ಇದೀವಿ, ಅಲ್ಲೇನೋ ಕರೆಂಟ್ ವೇಸ್ಟೇಜ್ ಆಗ್ತಾ ಇದೆ, ಇಲ್ಲಿ ನಾವು ಗಂಟೆ ಗಂಟೆ ಮಾತಾಡ್ತಾನೆ ಇದ್ದೀವಿ. ಮತ್ತೆ ಆ ಪ್ರಜ್ಞೆ ಅಲ್ಲಿರ್ಬೇಕು, ಅದನ್ನ ಆಫ್ ಮಾಡಿ ಬರಬೇಕು ಎಂಬುದು. ಸೊ ಈ ರೀತಿಯಲ್ಲಿ ಉಳಿತಾಯ ಎಂಬುದು ಪವರು ನಾವು ದುಡ್ಡು ಕೊಡೋದಲ್ಲ, ನಮ್ಮ ಸ್ಪಿರಿಚುವಲ್ ಅಕೌಂಟ್ ನಲ್ಲಿ ಕಡಿಮೆ ಆಗಬಾರ್ದು ಅಂತಂದ್ರೆ ಯಾವತ್ತೂ ಪ್ರಜ್ಞೆಯಲ್ಲಿ ಇದ್ದೇ ಮಾಡ್ಕೋಬೇಕು. ಈಗ ವಾಯು ತತ್ವದ್ದು ಹೇಳಿದೆ ನಾನು. 15 ಶ್ವಾಸ ಇಲ್ಲ, ಅದಕ್ಕನ್ನ ಕಡಿಮೆ ತಗೊಂಡ್ರೆ ನಮ್ಮ ಡೆಪಾಸಿಟ್ ಹೆಚ್ಚಿಗೆ ಆಗತ್ತೆ, ನಾವು ಹೆಚ್ಚಿಗೆ ದಿವಸ ಆರೋಗ್ಯದಿಂದ ಬಾಳಬಹುದು. ಆಕಾಶ ತತ್ವ ಲಾಸ್ಟ್ ಏನು? ನಾವು ಯಾವತ್ತೂ ನಮ್ಮ ಮನಸ್ತತ್ವ ಹೇಗಿರುತ್ತೆ? ಅವಂದ್ ಹೆಂಗ್ ಹೊಡಿಬೇಕು, ಇವಂದ್ ಹೆಂಗ್ ಹೊಡಿಬೇಕು, ಅವನಿಗೇನು ಅಪಕಾರ ಮಾಡ್ಬೇಕು, ಇವನಿಗೇನು ಅಪಕಾರ ಮಾಡ್ಬೇಕು, ಇವೇ ಆಲೋಚನೆಗಳು ಇರ್ತಾವಲ್ಲಿ. ಒಳ್ಳೆ ಆಲೋಚನೆಗಳು, ಅವ್ರಿಗೆ ಏನಾದ್ರೂ ಸಹಾಯ ಮಾಡೋಣ. ದ ಗ್ರೇಟ್ ಡಾಕ್ಟರ್ ಅಂದ್ರೆ ಏನು? ಪದ್ಮಭೂಷಣ್ ಅವಾರ್ಡ್ ತಗೊಂಡಿದ್ದ ಡಾಕ್ಟರ್ BM ಹೆಗ್ಡೆ. ಇಲ್ಲ ಅಂತಂದ್ರೆ ಇವತ್ತೇ ನೋಡಿ ಯೂಟ್ಯೂಬ್ ನಲ್ಲಿ ಸಿಗ್ತಾವ ಒಂದು ವಿಡಿಯೋಸ್. ಅವರು ಏನ್ ಹೇಳ್ತಾರ? ಪರೋಪಕಾರಂ ಇದಂ ಶರೀರಂ ಅಂತಾರ. ಅಂದ್ರೆ ಏನು? ನೀವು ತಗೊಂಡಿದ್ದ ಜನ್ಮ ನಿಮಗಾಗಿ ಅಲ್ಲ, ಇನ್ನೊಬ್ರಿಗೆ ಏನೋ ಉಪಕಾರ ಮಾಡುವುದಕ್ಕೆ ಅಂತ. ಆ ತತ್ವ ಯಾರಲ್ಲಿದೆ ನೋಡಿ. ಸೊ ಆ ತತ್ವ ಯಾವಾಗ ಇಟ್ಕೊಂಡಿದ್ದೀರೋ ನಿಮಗೆ ಆರೋಗ್ಯ ಚೆನ್ನಾಗಿರೋದಕ್ಕೆ ಆಕಾಶ ತತ್ವ ಹೆಲ್ಪ್ ಮಾಡ್ತಾ ಇರುತ್ತೆ. ನಿಮ್ಮ
ಅನಾರೋಗ್ಯವನ್ನು ಕಳೀತಾ ಇರುತ್ತೆ. ಸ್ಕಿನ್ ಡಿಸೀಸ್ ಆಗಲಿ, ಸೋಯಾಬೀನ್ ಸೊರಾಸಿಸ್ ಆಗಲಿ, ಇನ್ನೊಂದಾಗ್ಲಿ, ಇಂಥವೆಲ್ಲ ಕ್ಲಿಯರ್ ಆಗೋದಕ್ಕೆ ನೀವು ಯಾವಾಗ ನಿಮ್ಮ ಮನಸ್ತತ್ವ ಪಾಸಿಟಿವ್ನೆಸ್ ಆಗಿ ಇನ್ನೊಬ್ಬರಿಗೆ ಏನಾದರೂ ಸಹಾಯ ಮಾಡಬೇಕು ಅಂಬೋದು ಇಂಥದ್ದೆಲ್ಲ ನೀವು ಇಟ್ಕೊಂಡಿದ್ರೆ ನಿಮಗೆ ಆಕಾಶ ತತ್ವ ಯಾವತ್ತೂ ಹೆಲ್ಪ್ ಮಾಡ್ತಾ ಇರುತ್ತೆ. ಆ ರೀತಿಯಲ್ಲಿ ನಾವು ಪ್ರಜ್ಞೆಯಿಂದ ಈ 5 ತತ್ವಗಳನ್ನು ಬಳಸ್ಕೊಂತ ಮತ್ತೆ ಅದನ್ನ ನೇಚರ್ಗೆ ನಾವು ಹೆಲ್ಪ್ ಮಾಡ್ತಾ ಹೋದ್ರೆ ಯಾವತ್ತೂ ಪ್ರಕೃತಿ ನಮಗೆ ಕಡಿಮೆ ಮಾಡೋದಿಲ್ಲ. ಇವತ್ತು ಆ ಅನಾಹುತ ಯಾಕಾಗ್ತಾ ಇದಾವ? ಬಂದ್ರೆ ಹೆಚ್ಚಿಗೆ ಮಳೆ ಬರುತ್ತೆ, ಇಲ್ಲ ಅಂತಂದ್ರೆ ಮಳೆನೇ ಬರೋದಿಲ್ಲ. ಮತ್ತೆ ಮಳೆ ಬರೋ ದಿವಸಗಳು ಯಾವ್ದಿದ್ವು? ಜೂನ್ ಜುಲೈನಲ್ಲಿ ಬರಬೇಕು, ಇಲ್ಲ ಅಂದ್ರೆ ಮೇ ತಿಂಗಳಲ್ಲೇ ಬಂದ್ಬಿಡುತ್ತೆ. ಈಗ ನಮ್ಮ ಬುದ್ಧ ಪೂರ್ಣಿಮೆ ನಡೀತು. ಬುದ್ಧ ಪೂರ್ಣಿಮೆದಲ್ಲಿ 31, 30 ನಮಗೆ ಇದು ಬಂದಿತ್ತು. ಏಪ್ರಿಲ್ 30ಕ್ಕೂ ಬಂತು, ಇದು ಮೇ 1ಗೂ ಬಂತು. ಇವೆಲ್ಲ ಯಾಕಾಗ್ತಾ ಇದಾವ? ಬಿಕಾಸ್ ಯುವರ್ ಬಿಹೇವಿಯರ್, ಮಾನವತ್ವ ಅಂಬೋದು ಎಲ್ಲಿ ಇಲ್ಲದಂಗೆ ನಾವು ಪ್ರತಿಯೊಂದನ್ನು ಕೆಡಿಸ್ತಾ ಇದ್ದೀವಿ. ಗಿಡ ಮರಗಳನ್ನು ಕಡಿತಾ ಇದ್ದೀವಿ. ನಮ್ಮ ಬೆಂಗಳೂರು ಟೆಂಪರೇಚರ್ ಏನಿತ್ತು? 25 ಮ್ಯಾಕ್ಸಿಮಮ್ ಇತ್ತು. ಇವತ್ತು 32 ಆಗಿದೆ. ಇನ್ನು ಬಿಸಿಲು ಕಾಲ ಬಂದ್ರೆ 40ವರೆಗೂ ಹೋಗುತ್ತೆ. ಇದೆಲ್ಲ ಯಾಕೆ ಆಗ್ತಾ ಇದೆ? ಎಲ್ಲಿ ನೋಡಿದ್ರು ಗಿಡ ಮರಗಳನ್ನು ಡೆವಲಪ್ಮೆಂಟ್ ಹೆಸರಿನಿಂದ ಕಡಿತಾ ಇದ್ದಾರೆ. ಮತ್ತೆ ಡೆವಲಪ್ಮೆಂಟ್ ಬೇಡವಾ? ಯಾವ ರೀತಿಯನ್ನ ಇದನ್ನ ಉಳಿಸಬಹುದು? ಇಲ್ಲಿ ನಾವು ಒಂದು ಗಿಡ ಕಡಿದ್ರೆ 10 ಗಿಡವನ್ನ ನಾವು ಬೇರೆ ಕಡೆ ಸೇವ್ ಮಾಡಬೇಕು ಅಂಬೋದು ಪ್ರಜ್ಞೆ ಇದೆಯಾ? ಅದೆಲ್ಲ ಐತೆ. ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಲೆಕ್ಕಗಳಲ್ಲಿ ಇರ್ತಾವ, ಇಷ್ಟು ಕೋಟಿ ಪ್ಲಾಂಟೇಶನ್ ಮಾಡಿದೀವಿ, ಇಷ್ಟು ಕೋಟಿ ಪ್ಲಾಂಟೇಶನ್ ಮಾಡಿದೀವಿ ಅಂತ ಹೇಳಿ. ಅದನ್ನ ಮೇಂಟೈನ್ ಮಾಡ್ತಾ ಇದಾರ? ಫಂಡ್ಸ್ ಇಲ್ಲ ಅಂತಾರ. ಒಬ್ಬೊಬ್ರು ಪಾಪ ಪದ್ಮಶ್ರೀ ಬಿರುದು ತಗೊಂಡಿರ್ತಾರ. ಯಾಕೆ ಕೊಟ್ಟಿರ್ತಾರ ಅವ್ರಿಗೆ? ಇಷ್ಟು ಲಕ್ಷಾಂತರ ಪ್ಲಾಂಟೇಶನ್ ಇವ್ರು ಮಾಡಿದಾರ, ಅವ್ರು ಸ್ವಂತ ದುಡ್ಡಿಟ್ಟು ಮಾಡಿದಾರ ಅಂತ ಹೇಳಿ. ಆ ರೀತಿ ಪ್ರತಿಯೊಬ್ಬರಿಗೂ ಅಟ್ಲೀಸ್ಟ್ ಲಕ್ಷಾಂತರ ಮಾಡಬೇಡಿ, ಒಂದು 10-15 ಆದ್ರೂ ನೀವು ಎಲ್ಲಾದ್ರೂ ಪ್ಲಾಂಟ್ ಮಾಡ್ಬೋದಲ್ಲ? ಅಷ್ಟಾದ್ರೂ ಇನ್ನೇಕೆ? ಈಗ ನಾವು ಏನೋ ಒಂದು ಹಣ್ಣು ತಿಂತಿರ್ತೀವಪ್ಪ, ಆ ಹಣ್ಣು ತಿಂದಿದ್ದದನ್ನ ನಾವೇನ್ ಮಾಡ್ತೀವಿ? ಎಲ್ಲೋ ಬಿಸಾಕ್ತೀವಿ. ಸ್ವಲ್ಪ ಒಂದು ಪ್ರಜ್ಞೆಯಿಂದ ನಮ್ಮ ನಾಟಿ ಹಸು ಇದು ಸೆಗಣಿ ಸಿಕ್ಕರೆ ಆ ಸೆಗಣಿ ಈ ಬೀಜವನ್ನ ಮುಚ್ಚಿಬಿಟ್ಟು ಜಸ್ಟ್ ಒಣಗಿಸ್ಬಿಡಿ, ಅವೆಲ್ಲ ಬಾಲ್ಸ್ ಆಗ್ತಾವ. ನೀವು ಬಸ್ನಲ್ಲಿ ಹೋಗ್ತಾ ಇರ್ತೀರಿ, ಜಸ್ಟ್ ಹಿಂಗ್ ಬಿಸಾಕಿ ಅಷ್ಟೇ. ಎಲ್ಲೋ ಚರಂಡಿ ಅಂತ ಬಿದ್ದಿರುತ್ತಲ್ಲ, ಮಳೆ ಬಂದಾಗ ಏನಾಗುತ್ತೆ? ಮಳೆ ಬಂದಾಗ ಆ ಸೆಗಣಿ ಎಲ್ಲ ಜಸ್ಟ್ ನೀರಾಗ್ಬಿಟ್ಟು ಆ ಬೀಜಕ್ಕೆ ಪವರ್ ಕೊಡುತ್ತೆ, ಅಲ್ಲಿ ಗಿಡ ಮರಗಳು ಬರ್ತಾವೆ. ಸೊ ಇಂಥವು ಚಿಕ್ಕ ಚಿಕ್ಕ ನಾವು ಮಾಡಿದ್ರೆ ಪ್ರಕೃತಿಗೆ ಯಾವತ್ತೂ ಒಳ್ಳೇದಾಗತ್ತೆ. ಆ ಪ್ರಕೃತಿ ನಮ್ಮನ್ನ ನೋಡ್ಕೊಂತ ಇರುತ್ತೆ. ಸೊ ನನಗೆ ಈ ಅವಕಾಶ ಕೊಟ್ಟಿದ್ದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಪ್ರಣಾಮ.